ಓಕೆ, ಈಗ ನನ್ನ ಸೆಷನ್ ಪ್ರಾರಂಭಿಸ್ತಾ ಇದ್ದೇನೆ. ಕನ್ನಡ ಮತ್ತು ಮಾಹಿತಿ ತಂತ್ರಜ್ಞಾನ, ಇದು ನನ್ನ ಇಮೇಲು pawannaja@vishwakannada.com. ಇದಕ್ಕೆ ನೀವು ಇಮೇಲ್ ಮಾಡಬಹುದು. ಇದು ಹೊಸ ನಮೂನೆಯ ವಿಕಾಸವಾದ, ನೋಡಿ ನಿಮಗೆ ವಿಕಾಸವಾದ ಮೊದಲು ಯಾವ ತರ ಕಲಿಸಿದ್ವಿ, ಇಲ್ಲಿ ಕೊನೆಯಲ್ಲಿ ನಮ್ಮ ಕುಮಾರವ್ಯಾಸ ಹೇಳಿದ್ದ ಹಲಕೆ ಬಳಪುವ ಪಿಡಿಯದೊಂದಗ್ಗಳಿಕೆ ಅಂತ. ಆದ್ರೆ ಈಗಿನ ಮಕ್ಕಳು ಹೇಳ್ತಾರೆ ಕೀಲಿ ಮನೆಯ ಕುಟ್ಟಿಯೇ ಕಲಿತನಿಂದ ಬಂದಗ್ಗಳಿಕೆ ಅಂದ್ರೆ. ಅವ್ರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಹಲಗೆ ಬಳಕವನ್ನು ಅಂದ್ರೆ ಸ್ಲೇಟು ಕಡ್ಡಿ ಹಿಡಿಯೋದು ಕಲಿಯೋದೇ ಹಾಗೆ ಕಂಪ್ಯೂಟರ್ನಲ್ಲೇ ಕಲಿತಾರೆ ಈಗಿನ ಕಾಲದಲ್ಲಿ. ನಮ್ಮ ಕನ್ನಡ ತಾಳೆಗರೆಯಿಂದ ಪ್ರಾರಂಭಿಸಿ ಈಗ ಟ್ಯಾಬ್ಲೆಟ್ ತನಕ ಬಂದಿದೆ. ಇದನ್ನೇ ನಾವು ಇನ್ನೊಂದು ರೀತಿಯಲ್ಲಿ ಹೇಳುವುದಿದ್ರೆ, ನಮ್ಮ ಮಂಜೇಶ್ವರ ಗೋವಿಂದ ಪೈಯವರ ತಾಯೆ ಬಾರ ಮಗವತಾರ ಕನ್ನಡಿಗರ ಮಾತೆ ಹಾಡಿ ಒಂದು ಸಾಲು ಬರ್ತದೆ, ಹೊಸತು ಕಿನ್ನರಿಯಲ್ಲಿ ನಿನ್ನ ಹಳೆಯ ಹಾಡು ನುಡಿಸು ಅಂತ. ಹಾಗೆ ಈಗ ಹೊಸತು ಕಿನ್ನರಿ ನಮ್ಮ ಕಂಪ್ಯೂಟರು, ಟ್ಯಾಬ್ಲೆಟು, ಮೊಬೈಲು, ಇಂಟರ್ನೆಟ್ಟು ಇತ್ಯಾದಿ ಇತ್ಯಾದಿ. ಅದರಲ್ಲಿ ಕನ್ನಡ ಏನು, ಹೇಗೆ, ಯಾಕೆ ಇತ್ಯಾದಿಗಳನ್ನು ಈಗ ನಾವು ನೋಡುವ. ಮಾಹಿತಿ ತಂತ್ರಜ್ಞಾನ ಮತ್ತು ಕನ್ನಡ ಅಂತ ಹೇಳಿದಾಗ ತುಂಬಾ ಜನರಿಗೆ ಏನು ತಿಳ್ಕೊಂಡಿದ್ದಾರೆ ಅಂದ್ರೆ ಟೈಪ್ ಮಾಡೋದು ಅಂತ. ಹೌದು, ಟೈಪ್ ಮಾಡೋದು ಸರಿ, ಅದರಿಂದ ಪ್ರಾರಂಭ ಆಗಿದ್ದು ಸರಿ, ಆದ್ರೆ ಅಲ್ಲೇ ನಿಲ್ಬೇಕಾಗಿಲ್ಲ. ಏನೆಲ್ಲ ಅಂದ್ರೆ, ಈಗ ನಾನು ಮೊದಲು ಈ ಸ್ಲೈಡ್ ನಲ್ಲಿ ಇಲ್ಲಿ ಮಾಹಿತಿ ತಂತ್ರಜ್ಞಾನದಲ್ಲಿ ಕನ್ನಡ ಅಂತ ಇರುವಲ್ಲಿ ಗಣಕಗಳಲ್ಲಿ ಕನ್ನಡ ಅಥವಾ ಕಂಪ್ಯೂಟರ್ ನಲ್ಲಿ ಕನ್ನಡ ಅಂತ ಪ್ರೆಸೆಂಟೇಶನ್ ಮಾಡ್ತಾ ಇದ್ದೆ ಪ್ರಾರಂಭದಲ್ಲಿ, ಒಂದು 20 ವರ್ಷ ಹಿಂದೆ. ಈಗ ಏನಾಗಿದೆ ಅಂದ್ರೆ ಮಾಹಿತಿ ತಂತ್ರಜ್ಞಾನ ಅಂದ್ರೆ ಬರೀ ಲ್ಯಾಪ್ಟಾಪ್ ಅಲ್ಲ ಅಥವಾ ಕಂಪ್ಯೂಟರ್ ಅಲ್ಲ, ಅದರಲ್ಲಿ ಮೊಬೈಲು, ಟ್ಯಾಬ್ಲೆಟ್, ಸ್ಮಾರ್ಟ್ ಫೋನು, ಸ್ಮಾರ್ಟ್ ವಾಚ್ ಎಲ್ಲ ಬಂದಿದೆ. ಆದ್ದರಿಂದ ಮಾಹಿತಿ ತಂತ್ರಜ್ಞಾನದಲ್ಲಿ ಕನ್ನಡ ಅದು ಅಳವಡಿಕೆ ಮತ್ತು ಬಳಕೆ ಎರಡೂ ಆಗ್ಬೇಕಾಗಿದೆ. ಅಳವಡಿಕೆ ಅಂದ್ರೆ ನೋಡಿ, ಫಸ್ಟಿಗೆ ಹೌದು ಕೀಲಿಮಣೆ ಅಂದ್ರೆ ಕೀಬೋರ್ಡು, ಫಾಂಟು, ಅಕ್ಷರ ಶೈಲಿ ಇದು ಬೇಕೇ ಬೇಕು. ಆಮೇಲೆ ಶಿಷ್ಟತೆ ಅಂದ್ರೆ ನಾನು ಮುಂದೆ ಬರ್ತೀನಿ. ಅಂದ್ರೆ ಒಂದು ಕಂಪ್ಯೂಟರ್ ಇಂದ ಇನ್ನೊಂದು ಕಂಪ್ಯೂಟರ್ಗೆ ಅಥವಾ ಒಂದು ಲ್ಯಾಪ್ಟಾಪ್ ಇಂದ ಇನ್ನೊಂದು ಲ್ಯಾಪ್ಟಾಪ್ಗೆ ಅಥವಾ ಮಾಹಿತಿಯ ವರ್ಗಾವಣೆ, ಅದರಲ್ಲಿ ನಾನು ಮುಂದೆ ವಿವರಿಸ್ತೇನೆ. ಕ್ರಮವಿಧಿ ರಚನೆಗೆ ಸವಲತ್ತುಗಳು ಅಂದ್ರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೂಲ್ ಕಿಟ್ ಅಂತಾರೆ. ಈಗ ನಾವು ಕನ್ನಡದಲ್ಲಿ ಪ್ರೋಗ್ರಾಮ್ ಮಾಡುವುದಿದ್ರೆ ಅದಕ್ಕೆ ಬೇಕಾದ್ದು. ಕನ್ನಡದಲ್ಲಿ ಮೆನು, ಸಂದೇಶಗಳು ಇತ್ಯಾದಿ ಅಂದ್ರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸು. ಮತ್ತೆ ಇತ್ತೀಚೆಗೆ ಬಂದಿದೆ ಧ್ವನಿಯಿಂದ ಪಠ್ಯಕ್ಕೆ ಮತ್ತು ಪಠ್ಯದಿಂದ ಧ್ವನಿಗೆ, ಇದೆಲ್ಲ ಅಳವಡಿಕೆಗಳು. ಆಮೇಲೆ ಬಳಕೆಗಳು, ಪ್ರಾರಂಭದಲ್ಲಿ ಅದೇ ಮುದ್ರಣ, ಪ್ರಕಾಶನ, ಇಂಟರ್ನೆಟ್, ಇಮೇಲು, ಆಡಿಯೋ ಬುಕ್ಕು, ವಿಡಿಯೋ, ಇದು ಇ ಬುಕ್ಕು ಇತ್ಯಾದಿಗಳು. ಮತ್ತೆ ಡಾಟಾಬೇಸು, ದತ್ತ ಸಂಚಯ ಅಂದ್ರೆ ಡಾಟಾಬೇಸು, ಅನ್ವಯಿಕ ತಂತ್ರಾಂಶ ಅಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು. ಆಮೇಲೆ ದತ್ತಾಂಶ ಬೆಂಬಲಿತ ಜಾಲತಾಣಗಳು ಅಂದ್ರೆ ಡಾಟಾ ಡ್ರಿವನ್ ವೆಬ್ಸೈಟ್ಗಳು. ಮತ್ತೆ ಮೊಬೈಲ್ ಸಾಧನಗಳಲ್ಲಿ ಕಿರು ತಂತ್ರಾಂಶ ಅಥವಾ ಆಪ್. ಆಮೇಲೆ ಶಿಕ್ಷಣದಲ್ಲಿ ಕೂಡ ಕನ್ನಡದ ಬಳಕೆ. ಮತ್ತೆ ಒಂದು ಬಹಳ ಮುಖ್ಯವಾದ್ದು ಕನ್ನಡದಲ್ಲಿ ಮಾಹಿತಿ ತಂತ್ರಜ್ಞಾನವನ್ನು ಬರೆಯುವುದು, ಇದು ಕೂಡ ಆಗ್ಬೇಕಾಗಿದೆ. ಇನ್ನೂ ಒಂದು ಭಾಗ ಇದೆ, ಅದು ನಿಮ್ಮಲ್ಲಿ ಎಷ್ಟು ಜನ ಸಂಶೋಧಕರಿದ್ದಾರೋ ಅವರು ಸ್ವಲ್ಪ ಗಮನ ಕೊಡಬೇಕಾದದ್ದು. ಅದು ಸಹಜ ಭಾಷಾ ಸಂಸ್ಕರಣೆ ಅಥವಾ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಇಷ್ಟು ವಿಭಾಗಗಳಲ್ಲಿ ಕನ್ನಡ ಮತ್ತು ಮಾಹಿತಿ ತಂತ್ರಜ್ಞಾನದ ಕೆಲಸಗಳು ಆಗ್ಬೇಕಾಗಿವೆ. ಮಾಹಿತಿ ತಂತ್ರಜ್ಞಾನ ಮತ್ತು ಕನ್ನಡ ಅಂದ್ರೆ ಕೇವಲ ಬೆರಳಚ್ಚು ಮಾಡುವುದಲ್ಲ. ಇದು ನಾನು ತುಂಬಾ ಸಲ ಒಂದು 20 ವರ್ಷದಿಂದ ಎಲ್ಲ ಕಡೆ ಹೇಳ್ತಾ ಇದ್ದೀನಿ. ಮೊನ್ನೆ ಇಲ್ಲಿ ನಾವು ನನ್ನ ಮನೆಯಲ್ಲಿ ಈಗ ಈ ಕೊರೋನಾದಲ್ಲಿ ಲಾಕ್ಡೌನ್ ಸಮಯದಲ್ಲಿ ಎಲ್ಲರೂ ಮನೆ ಒತ್ತಾರೆ ಮಾಡುವಾಗ ನಾನು ಕೂಡ ನನ್ನ ಕೊಠಡಿಯಲ್ಲಿ ಬಿದ್ದ ಫೈಲುಗಳು, ಸಿಡಿಗಳು, ಪುಸ್ತಕಗಳೆಲ್ಲ ಅವುಗಳನ್ನೆಲ್ಲ ಒತ್ತಾರೆ ಮಾಡಿ ಸರಿಯಾಗಿದೆ ಅಚ್ಚುಕಟ್ಟಾಗಿ ಮಾಡುವಾಗ ಕಂಪ್ಯೂಟರ್ ಮತ್ತು ಕನ್ನಡ ಮತ್ತೆ ಗಣಕ ಪರಿಷತ್ತು ಇತ್ಯಾದಿ ಕೆಲಸಗಳು ಮೈಕ್ರೋಸಾಫ್ಟ್ಗೆ ಮಾಡಿದ್ದು, ಅದನ್ನೆಲ್ಲ ಒಂದು ಪೆಟ್ಟಿಗೆಗೆ ಹಾಕಿ ಪೆಟ್ಟಿಗೆ ಮೇಲೆ ಕಂಪ್ಯೂಟರ್ ನಲ್ಲಿ ಕನ್ನಡ ಅಂದರೆ ಕೇವಲ ಬೆರಳಚ್ಚು ಮಾಡುವುದಲ್ಲ ಅಂತ ನನ್ನ ಮಗಳು ಬರೆದು ಅಂಟಿಸಿಟ್ಟಿದ್ದು. ಹಾಗೆ ಅದೇ ತುಂಬಾ ಜನ ಹಾಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ ದುರದೃಷ್ಟಕ್ಕೆ. ನನಗೆ ನುಡಿ ಬರ್ತದೆ, ಬರಹ ಬರ್ತದೆ ಅಂತ. ಅದು ಅಲ್ಲೇ ನಿಲ್ಬೇಕಾಗಿಲ್ಲ, ನುಡಿ ಬರಹದಲ್ಲಿ ಮುಂದೆ ಹೋಗ್ಬೇಕಾಗಿದೆ. ಅದೇ ಗಣಕಗಳಲ್ಲಿ ಕನ್ನಡವನ್ನು ಊಡಿಸಿದ್ರೆ ಅಂದ್ರೆ ಇನ್ಪುಟ್ ಮಾಡಿದ್ರೆ ಮುಗಿಲಿಲ್ಲ. ಮಾಹಿತಿ ತಂತ್ರಜ್ಞಾನದ ಎಲ್ಲ ಅಂಗಗಳಲ್ಲಿ ಕನ್ನಡದ ಅಳವಡಿಕೆ ಮತ್ತು ಬಳಕೆ ಎರಡೂ ಆಗ್ಬೇಕಾಗಿದೆ. ಉದಾಹರಣೆಗೆ ನೋಡಿ, SMS ನಲ್ಲಿ ಕನ್ನಡ
ಮತ್ತೆ ATM ನಲ್ಲಿ ಕನ್ನಡ, ಮೊಬೈಲ್ ನಲ್ಲಿ ಕನ್ನಡ, ಹೀಗೆ ಎಲ್ಲಾ ಕಡೆ. ನಾನು ತುಂಬಾ ಜನ ಗಮನಿಸಿದ್ದೇನೆ, ATM ನಲ್ಲಿ ಕನ್ನಡ ಆಯ್ಕೆ ಇದ್ದು ಕೂಡ ಕೆಲವರು ಆಯ್ಕೆ ಮಾಡುವುದಿಲ್ಲ. ದಯವಿಟ್ಟು ಎಲ್ಲರೂ ATM ನಲ್ಲಿ ಕನ್ನಡವನ್ನೇ ಆಯ್ಕೆ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ವರ್ಷದ ಕೊನೆಗೆ ಅವರು ಸ್ಟ್ಯಾಟಿಸ್ಟಿಕ್ಸ್ ತೆಗಿತಾರೆ, ಕನ್ನಡವನ್ನು ಎಷ್ಟು ಜನ ಬಳಸ್ತಾರೆ ಅಂತ. ಯಾರು ಬಳಸುವುದಿಲ್ಲ ಅಂತ ಹೇಳಿ ಕಡೆ ನಿಲ್ಲಿಸಿ ಬಿಡೋ ಸಾಧ್ಯತೆಗಳಿವೆ. ಮತ್ತೆ ಜಗತ್ತಿನ ಇತರ ಭಾಷೆಗಳ ಜೊತೆ ಕನ್ನಡ ಹಾಸುಹೊಕ್ಕಾಗಿ ಬರೆಯಬೇಕು. ರವೀಂದ್ರ ಅವರು ಏನೋ ಕೈ ಎತ್ತುತ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಮುಂದುವರಿಸ್ತಾ ಇದ್ದೇನೆ. ನಾನು ಇವಾಗಲೇ ಹೇಳಿದ ಹಾಗೆ ಕಂಪ್ಯೂಟರ್ ಅಲ್ಲಿ ಫಾಂಟ್ಗಳಿಂದ ಪ್ರಾರಂಭ ಆಯಿತು, ಅಕ್ಷರಗಳಿಂದ ಆರಂಭ. ಭಾರತೀಯ ಭಾಷೆಗಳಲ್ಲೇ ಪ್ರಥಮ ಬಾರಿಗೆ ಯಾವುದೇ ಭಾರತೀಯ ಭಾಷೆಯನ್ನು ಕಂಪ್ಯೂಟರ್ ಅಳವಡಿಸಿದವರು ನಮ್ಮವರೇ ಆದ KP ರಾವ್ ಅವರು. ಅವರನ್ನು ನೆನೆಸಿಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಪ್ರಾರಂಭಿಸಿದ್ದು ಅವರಿಗೆ ಒಂದು ರೀತಿಯಲ್ಲಿ ಕೃತಜ್ಞತೆ ಹೇಳಿದ ಹಾಗೆ ಆಗ್ತದೆ. ಅವರು ಬ್ರಾಹ್ಮಿ ಭಾಷೆಯನ್ನ ಮಾಡಿದ್ದು, ಆಮೇಲೆ ಕನ್ನಡ ತೆಲುಗೆಲ್ಲ ಮಾಡಿದ್ದು. ಕನ್ನಡದ ಪ್ರಥಮ ಫಾಂಟ್ ಕೂಡ ಅವರೇ ಮಾಡಿದ್ದು, ಕೀಬೋರ್ಡ್ ಕೂಡ ಅವರೇ ಮಾಡಿದ್ದು ಫಸ್ಟಿಗೆ. ಈಗ ನೀವು ನುಡಿಯಲ್ಲಿ ಬಳಸುವ ಕೀಬೋರ್ಡ್ ಅದೇ ನುಡಿ ಲೇಔಟ್, KP ರಾವ್ ಲೇಔಟ್ ಅಂತಿದಲ್ಲ, ಅದು KP ರಾವ್ ಅವರ ವಿನ್ಯಾಸ. ಮುದ್ರಣ ಮತ್ತು ಪುಟ ವಿನ್ಯಾಸಕ್ಕೆ DTPಗೆ ಪ್ರಾರಂಭ ಆಯಿತು. ಆಮೇಲೆ ಇಲ್ಲಿ ಒಂದು ಸಮಸ್ಯೆ ಇತ್ತು, ಹಲವು ಭಿನ್ನ ಭಿನ್ನ ಸಂಕೇತೀಕರಣಗಳು. ಅಂದ್ರೆ ಫಾಂಟ್ ಮಾಡುವಾಗ ಒಬ್ಬೊಬ್ಬರು ಒಂದೊಂದು ಎನ್ಕೋಡಿಂಗ್ ಅಂತಾರೆ, ಅದನ್ನು ಬಳಸಿದ್ರು. ಆಕೃತಿ ಒಂದು, ಶ್ರೀಲಿಪಿ ಒಂದು, ಮತ್ತೆ ಶಬ್ದರತ್ನ, ಅದು ಎಲ್ಲೇನೋ ಇತ್ತದೆಲ್ಲ. ಒಬ್ಬೊಬ್ಬರಿಗೂ ಒಂದೊಂದಿತ್ತು, ಸಮಸ್ಯೆಗಳಿತ್ತು. ಒಬ್ಬರದ್ರಲ್ಲಿ ಮಾಡಿದಲ್ಲಿ ಇನ್ನೊಂದಲ್ಲಿ ಓಪನ್ ಆಗ್ತಾ ಇರ್ಲಿಲ್ಲ, ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇರ್ಲಿಲ್ಲ. ಮತ್ತೆ ಬಹಳ ಮುಖ್ಯವಾದ ಮಾಹಿತಿಯ ವರ್ಗಾವಣೆ ಆಗ್ತಾ ಇರ್ಲಿಲ್ಲ. ನೀವು ನಿಮ್ಮ ಮನೆಯಲ್ಲಿ ನುಡಿಯೋ ಬರಹದಲ್ಲಿ ಟೈಪ್ ಮಾಡಿ ನೀವು DTP ಬ್ಯೂರೋಗೆ ತಕೊಂಡು ಹೋದಾಗ ಅವರಲ್ಲಿ ನನ್ನ ಹತ್ರ ಶ್ರೀಲಿಪಿ ಇರೋದು, ಶ್ರೀಲಿಪಿಯಲ್ಲಿ ಇದು ಆಗುದಿಲ್ಲ, ಪುನಃ ಟೈಪ್ ಮಾಡ್ಬೇಕು ಅಂತ ಹೇಳ್ತದೆ. ಇಲ್ಲಿ ಒಂದು ಉದಾಹರಣೆ ನೋಡಿ, ಕನ್ನಡವೇನೆ ಕುಣಿದಾಡುವುದೆನ್ನೆದೆಂದು ಇದು ಬರಹ ಅಥವಾ ನುಡಿ ಫಾಂಟ್ ಅಲ್ಲಿ ಈ ತರ ಇದೆ. ಅದನ್ನೇ ನಾನು CDAC ನವರ TT ಉಮಾ ತೇರೋ ಫಾಂಟ್ ಅಲ್ಲಿ ಓಪನ್ ಮಾಡಿದಾಗ ಈ ತರ ಗಿಜಿಬಿಜಿಯಾಗಿ ಬರ್ತಾ ಇದೆ. ಇದೆಲ್ಲ ಯುನಿಕೋಡ್ ಅಲ್ಲದ ಫಾಂಟ್ ಆಧಾರಿತ ತಂತ್ರಾಂಶಗಳಲ್ಲಿ ಕನ್ನಡವನ್ನು ಟೈಪ್ ಮಾಡಿದ್ರೆ ಆಗ್ತಾ ಇದ್ದ ಸಮಸ್ಯೆಗಳು. ಈಗಲೂ ಕೂಡ ಇದೇ ಸಮಸ್ಯೆ ಇದೆ, ನೀವು ಯುನಿಕೋಡ್ ಬಳಸದೇ ಇದ್ದರೆ. ಈಗ ಕನ್ನಡ ಮತ್ತು ಯುನಿಕೋಡ್ಗೆ ಹೋಗುವ. ಫಾಂಟ್ ತಂತ್ರಾಂಶಗಳ ಸಮಸ್ಯೆ ಏನಂದ್ರೆ ಅಕ್ಷರ ಭಾಗಗಳ ಸಂಗ್ರಹ, ಮಾಹಿತಿಯ ಸಂಗ್ರಹ ಅಲ್ಲ. ಈ ಮಾಹಿತಿ ಮತ್ತು ಅಕ್ಷರ ಭಾಗ ಅಂದ್ರೆ ಏನು ಅಂತ ನಾನು ಮುಂದಕ್ಕೆ ಯುನಿಕೋಡ್ ನಲ್ಲಿ ಸ್ವಲ್ಪ ಜಾಸ್ತಿಯಾಗಿ ವಿವರಿಸ್ತೀನಿ. ಒಂದು ನಿಮಿಷ, ಏನು ಸಮಸ್ಯೆ ಇದೆ ನನಗೆ ಗೊತ್ತಾಗ್ತಾ ಇಲ್ಲ. ಯಾರು ಕೈ ಎತ್ತುತ್ತಾ ಇದ್ದಾರೆ? ಸರ್ ಅವರು ಹೊಸಬರು, ಅವರಿಗೆ ಗೊತ್ತಾಗ್ತಾ ಇಲ್ಲ ಸರ್. ನಾನು ಮುಂದುವರಿಸಲಾಗ ಅವರಿಗೆ ವಿಷಯ ಹೇಳ್ಕೊಂಡು ಹೋಗ್ಬೇಕಾ? ನೀವು ಮುಂದುವರಿಸಿ ಹೋಗಿ ಸರ್. ಓಕೆ. ಒಂದು ಫಾಂಟ್ ಅನ್ನು ಬಳಸಿ ಸಂಗ್ರಹಿಸಿದ ಕಡತವನ್ನು ಇನ್ನೊಂದು ಫಾಂಟ್ ಬಳಸಿ ಓದಲು ಅಸಾಧ್ಯ. ಅದೆಲ್ಲ ನಾನು ಈಗ ಪ್ರಾತ್ಯಕ್ಷಿಕೆಯಲ್ಲಿ ತೋರಿಸ್ತೇನೆ. ಆಮೇಲೆ ಮಾಹಿತಿಯನ್ನು ಹುಡುಕಲು ಸಾಧ್ಯವಿಲ್ಲ. ಇದು ಬಹಳ ಮುಖ್ಯವಾದ್ದು. ಮಾಹಿತಿಯನ್ನು ಹುಡುಕಬೇಕು. ಉದಾಹರಣೆಗೆ ನೀವೊಬ್ರು ಕನ್ನಡ ಲೇಖಕರು ಅಂತ ಇಟ್ಕೊಳ್ಳಿ. ನೀವು ಒಂದು 15-20 ವರ್ಷದಲ್ಲಿ ಎಷ್ಟೋ ಕಥೆ ಕವನ ಬರೆದಿದ್ದೀರಾ, ಪುಸ್ತಕಗಳನ್ನು ಮಾಡಿದ್ದೀರಾ. ಆದ್ರೆ ಸಡನ್ ಆಗಿ ಯಾರೋ ಒಬ್ರು ನನಗೆ ಇಂಥದ್ದೇ ಒಂದು ಕವನದ್ದು ನನಗೆ ಬೇಕು, ನೀವು ಬರ್ದಿದ್ದಲ್ಲ ಅಂತ ಹೇಳಿದ್ದನ್ನು ಹೇಗೆ ಹುಡುಕ್ತೀರಾ? ಯಾವ ಪುಸ್ತಕದಲ್ಲಿದೆ ಅಂತ? ಅದು ನಿಮಗೆ ಯುನಿಕೋಡ್ ನಲ್ಲಿ ಇಲ್ಲದಿದ್ದು ಹುಡುಕಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಇನ್ನೊಂದು ಕನ್ನಡದ ಅಕಾರಾದಿ ವಿಂಗಡಣೆ. ಪುಸ್ತಕದ ಕೊನೆಯಲ್ಲಿ ನೀವು ಒಂದು ಪರಿವಿಡಿ ಅಥವಾ ಇಂಡೆಕ್ಸ್ ಅಂತ ಮಾಡಿದ್ರೆ, ವಿಷಯ ಸೂಚಿ ಅಂತ ಮಾಡುವಾಗ, ಈಗ ನೀವು ಯುನಿಕೋಡ್ ನಲ್ಲಿ ಮಾಡಿಲ್ಲ ಅಂದ್ರೆ ಮತ್ತೆ ನೀವು ಅದನ್ನು ಮ್ಯಾನ್ಯಲ್ ಆಗಿ ಮಾಡಬೇಕು. ಕಂಪ್ಯೂಟರ್ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಪ್ರಾತ್ಯಕ್ಷಿಕೆ ಯುನಿಕೋಡ್ ಇಲ್ಲದಿದ್ದ ಹೇಗಿರ್ತದೆ ಅಂತ. ಇದು ನೋಡಿ, ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡಿದ್ದೇನೆ ನಾನು. ಈಗ ನಾನು ನನಗೆ ಬರಹದಲ್ಲಿ ಮಾಡ್ತೀನಿ. ಇದು ಯುನಿಕೋಡ್ ಅಲ್ಲದ ವಿಧಾನ. ಈಗ ನೋಡಿ, ನಾನು ಕನ್ನಡ ಅಂತ ಟೈಪ್ ಮಾಡಿದೆ, ಆದ್ರೆ ಇದು ಕನ್ನಡ ಅಂತ ಬರ್ಲಿಲ್ಲ. ಯಾಕೆಂದ್ರೆ ನಾನು ಫಾಂಟ್ ಯಾವುದು ಅಂತ ಆಯ್ಕೆ ಮಾಡಿಲ್ಲ. ಇದು ಗಿಜಿಬಿಜಿಯಾಗಿ ಬಂತು. ಇದನ್ನ ಈಗ ಆಯ್ಕೆ ಮಾಡಿ ಇಲ್ಲಿ ನೋಡಿ ಕ್ಯಾಲಿಬ್ರಿ ಅಂತ ಇದೆ, ಅದರ ಬದಲು ನಾನು ಬರಹ ಅಂತ ಮಾಡ್ಬೇಕು. ಆವಾಗ ಅದು ಕನ್ನಡ ಅಂತ ಆಗ್ತದೆ. ಈಗ ನುಡಿ ಬೇಕಿದ್ರು ಮಾಡ್ಬೋದು, ನುಡಿ ಬರಹ ಒಂದೇ ಅನ್ಕೋಡಿಂಗ್. ಈಗ ನೋಡಿ, ಸ್ವ ಸನ್ ಸಿಯೋ ಸವ ಈ ತರ ಟೈಪ್ ಮಾಡಿದೆ ಅಂತ ಇಟ್ಕೊಳ್ಳಿ. ಇಲ್ಲಿ ನೋಡಿ,
ಈ ಒಂದನ್ನು ಮಾತ್ರ ನಾನು ತೆಗಿತೇನೆ. ಈಗ ನೋಡಿ ಇಲ್ಲಿ ಕರ್ಸರ್ ನೋಡಿ, ಇದು ಒಳಗಡೆ ಹೋಗ್ತಾ ನೋಡಿ ಸಾದಿಂದ, ಇಲ್ಲಿ ಮಧ್ಯದಲ್ಲಿ ಸ್ಪೇಸ್ ಹೊತ್ತಿದೆ, ಈ ತುಂಡಾಯ್ತು ನೋಡಿ, ಈ ತರ ತುಂಡಾಗ್ತಾ ಇದೆ. ಈಗ ನೋಡಿ ತ್ರಿಯಾಗ ಬಂತು, ಇಲ್ಲಿ ನೋಡಿ ಮಧ್ಯ ತುಂಡಾಗ್ತದೆ, ಈ ತರ ತುಂಡಾಗ್ತದೆ. ಇದನ್ನು ಮಧ್ಯದಲ್ಲಿ ಯಾವನಾದ್ರು ಈ ತರ ಅರ್ಧ ತುಂಡು ತೆಗೆದು ಬಿಟ್ರೆ ಇದು ಅರ್ಥ ಆಗುದಿಲ್ಲ, ಗಜಿಬಿಜಿಯಾಗಿ ಏನು ಅಂತಲೇ ಗೊತ್ತಾಗುದಿಲ್ಲ. ಈಗ ಅದೇ ಸ್ವಾತಂತ್ರ್ಯೋತ್ಸವ ನೀನು ನೋಡುವ, ಅಥವಾ ಕನ್ನಡವೇನೆ ಕುಣಿದಾಡುವುದೆನ್ನಿದೆ, ಈ ತರ ಟೈಪ್ ಮಾಡಿದೆ. ಅಕ್ಷರ ಚಿಕ್ಕದಾಯ್ತು, ದೊಡ್ಡದು ಮಾಡಬೇಕಾ? ಸ್ವಲ್ಪ ಝೂಮ್ ಮಾಡ್ತೇನೆ. ಈಗ ನೋಡಿ ಕುಣಿದಾಡುವುದೆನ್ನಿದೆ ಅಂತ ಇದೆಯಲ್ಲ, ಅದನ್ನು ಇಲ್ಲೇ ಕಾಪಿ ಮಾಡಿ ಇಲ್ಲೇ ಪೇಸ್ಟ್ ಮಾಡ್ತೀನಿ ಮುಂದಕ್ಕೆ. ಈಗ ಇದು ನೋಡಿ, ಇದು ಪ್ರಾರಂಭದ್ದು ಬರಹ ಫಾಂಟ್ ಅಲ್ಲಿ ಇದೆ. ಇದನ್ನು ಬೇರೆ ಯಾವ್ದಾದ್ರು ಒಂದು ಕನ್ನಡ ಫಾಂಟ್ಗೆ ಹಾಕಿದ್ರೆ ನೋಡ, ಯಾವ್ದಾದ್ರು ಉದಾಹರಣೆ ಅಂತ. ಬಹುಶಃ ಕನ್ನಡದ ಯಾವುದೇ ಬೇರೆ ಫಾಂಟ್ ಇಲ್ಲ ಅಂತ ಕಾಣ್ತದೆ. ನಿನ್ನೆ ತನಕ ಇತ್ತು. ಒಂದು ನಿಮಿಷ, ಈ ಸಾವಿರಾರು ಫಾಂಟ್ಗಳಿದ್ದು ಸಮಸ್ಯೆ ಆಗೋದು, ಎಲ್ಲಿದೆ ಗೊತ್ತಾಗೋದಿಲ್ಲ. ಟಿ ಉಮಾ ನೋಡಿ, ಇದು ಸಿಡ್ಯಾಕ್ ನವರ ಟಿ ಉಮಾ ಅಂತ ಫಾಂಟ್, ಇದು ಕನ್ನಡದ್ದೇ ಫಾಂಟ್. ಆದ್ರೆ ನೋಡಿ, ಇದು ನುಡಿ ಬರಹ ಇಲ್ಲಿದೆ, ಇದು ಇನ್ನೊಂದು ಫಾಂಟ್. ಈಗ ಸಮಸ್ಯೆ ಏನಂದ್ರೆ, ಒಂದು ಕಡೆ ಇನ್ನೊಂದು ಕಡೆ ನೀವು ಮಾಹಿತಿ ವರ್ಗಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ ಈ ತರ ಮಾಡಿದ್ರೆ. ಇನ್ನೊಂದು ಬಹಳ ದೊಡ್ಡ ಸಮಸ್ಯೆ ಅಂದ್ರೆ, ಇದು ನಿಮಗೆ ಮೊಬೈಲ್ ನಲ್ಲಿ ಬರುದಿಲ್ಲ, ಯೂನಿಕೋಡ್ ಇಲ್ಲದಿದ್ದು. ಮತ್ತೆ ಇನ್ನೊಂದು ಏನಂದ್ರೆ, ಹುಡುಕ್ಲಿಕ್ಕೆ ಆಗುದಿಲ್ಲ. ಈಗ ಸರ್ಚ್ ಅಂಡ್ ಸಾರ್ಟಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಮುಂದುವರಿಸ್ತೇನೆ. ಯುನಿಕೋಡ್ ಇಲ್ಲದಿದ್ದರೆ ಏನಾಗ್ತದೆ ಅಂತ ಪ್ರಾತ್ಯಕ್ಷಿಕ ನೋಡಿ ಆಯ್ತು. ಸೊ ಯುನಿಕೋಡ್ ಅಂದ್ರೆ ಏನು ನೋಡು. ಯುನಿಕೋಡ್ ಅನ್ನೋದು ಯೂನಿವರ್ಸಲ್, ಯೂನಿಫಾರ್ಮ್ ಅಂಡ್ ಯುನೀಕ್ ಕೋಡ್ ಅನ್ನೋದನ್ನ ಚಿಕ್ಕ ರೂಪ. ಇದು ಪ್ರಪಂಚಕ್ಕೆಲ್ಲ ಒಂದೇ ಸಂಕೇತ ವಿಧಾನ, ಅಂದ್ರೆ ಪ್ರಪಂಚದ 6000 ಭಾಷೆಗಳಿಗೂ ಒಂದೇ ಎನ್ಕೋಡಿಂಗ್. ಈಗ ಹಿಂದಿ, ಕನ್ನಡ, ತಮಿಳು, ತೆಲುಗು, ಫ್ರೆಂಚ್, ಜರ್ಮನ್ ಎಲ್ಲ ಭಾಷೆಗಳನ್ನು ಕೂಡ ಇದರಲ್ಲಿ ಅಳವಡಿಸಬಹುದು. ಇದರಲ್ಲಿ ಏನಾಗ್ತದೆ, 16 ಬಿಟ್ ಆಗ್ತದೆ. ನೀವು ಆಸ್ಕಿ ಅಥವಾ ಈಗ ಮೊದಲು ನಾನು ನೋಡಿದ ಯುನಿಕೋಡ್ ಅಲ್ಲದ ವಿಧಾನದಲ್ಲಿ 8 ಬಿಟ್ಟುಗಳು ಮಾತ್ರ ಬಳಕೆ ಆಗ್ತಾ ಇತ್ತು. ಅಂದ್ರೆ 256 ಅಕ್ಷರಗಳಿಗೆ ಮಾತ್ರ ಜಾಗ ಇರ್ತಿತ್ತು. ಆದ್ರೆ ಯುನಿಕೋಡ್ ನಲ್ಲಿ 16 ಬಿಟ್ಟುಗಳಂದ್ರೆ 65,000 ಅಕ್ಷರಗಳಿಗೆ ಜಾಗ ಇದೆ. ಇದು ತಾಂತ್ರಿಕವಾದ್ದು, ತುಂಬಾ ತಲೆ ಕೆಡಿಸ್ಕೋಬೇಡಿ ಅನ್ನೋದು ಏನಪ್ಪಾ ಇದು ಅಂತ. ಜಗತ್ತಿನ ಎಲ್ಲ ಭಾಷೆಗಳಿಗೆ ತನ್ನದೇ ಆದ ಸ್ಥಾನ ಇದೆ. ಪ್ರತಿ ಭಾಷೆಗೂ ತನ್ನದೇ ಪ್ರತ್ಯೇಕವಾದ ಸಂಕೇತ ಇದೆ. ಅಂದ್ರೆ ಕನ್ನಡದ ಕ, ಬೆಂಗಾಳಿ ಕ, ಹಿಂದಿ ಕ, ಎಲ್ಲದಕ್ಕೂ ಅವರದ್ದೇ ಆದ ಪ್ರತ್ಯೇಕವಾದ ಯುನೀಕ್ ಕೋಡ್ ಅಂತಲ್ಲ ಯುನಿಕೋಡ್ ಇದೆ. ಪ್ರಪಂಚದ ಪ್ರತಿ ಭಾಷೆಯ ಮೂಲ ಅಕ್ಷರಕ್ಕೂ ತನ್ನದೇ ಆದ ಪ್ರತ್ಯೇಕವಾದ ಒಂದು ಸಂಕೇತ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಬಳಸ್ತಾ ಇರೋದು ಓಪನ್ ಫಾಂಟ್ ಟೈಪ್ ಫಾಂಟ್ಗಳ ಬಳಕೆ. ಅಂದ್ರೆ ಟ್ರೂ ಟೈಪ್ ಫಾಂಟ್ಗೆ, ಓಪನ್ ಟೈಪ್ ಫಾಂಟ್ಗೆ ನಾನು ವ್ಯತ್ಯಾಸ ಮುಂದೆ ಹೇಳ್ತೇನೆ. ಇನ್ನೊಂದು ಬಹಳ ಮುಖ್ಯವಾದ ಫಾಂಟ್ ಶಿಷ್ಟತೆ ಅಗತ್ಯ ಇಲ್ಲ. ನಾನು ಆಗ ತೋರಿಸಿದ್ದೆ, ಬರಹ ಮತ್ತು ನುಡಿ ಎರಡು ಒಂದೇ ಶಿಷ್ಟತೆಯನ್ನು ಬಳಸ್ತಾ ಇದೆ. ಅಂದ್ರೆ ನೀವು ಬರಹದಲ್ಲಿ ಫಾಂಟ್ ಅಲ್ಲಿ ಸೇವ್ ಮಾಡಿದ್ದನ್ನು ನುಡಿ ಫಾಂಟ್ ಅಲ್ಲಿ ತೆರಿಬಹುದು. ಅದು ಫಾಂಟ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ. ಆದ್ರೆ ಸಿಡ್ಯಾಕ್ ನವರು ನಮ್ಮ ಫಾಂಟ್ ಸ್ಟ್ಯಾಂಡರ್ಡ್ ಫಾಲೋ ಮಾಡಿಲ್ಲ, ಅದರಿಂದ ಅವರ ಫಾಂಟ್ ಅಲ್ಲಿ ಅದು ಓಪನ್ ಆಗುದಿಲ್ಲ. ಆದ್ರೆ ಯುನಿಕೋಡ್ಗೆ ಆ ಸಮಸ್ಯೆ ಇಲ್ಲ. ಯಾಕೆ ಅಂದ್ರೆ, ನಾನು ತೋರಿಸ್ತೇನೆ ಮುಂದೆ. ಇದು ಇಸ್ಕಿ ಅಂದ್ರೆ ದೇಶೀಯ ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತ. ಇದರಲ್ಲಿ ಮೊದಲ 127 ಅಕ್ಷರಗಳು ಇಂಗ್ಲಿಷು, ಹೈಯರ್ ಅಪ್ಪರ್ ಆಸ್ಕಿ ಅಂತಾರೆ 127ರಿಂದ 255ರವರೆಗೆ. ಅದರಲ್ಲಿ ಹಿಂದಿ, ಕನ್ನಡ, ತಮಿಳು ಅಥವಾ ಯಾವುದಾದರೂ ಒಂದು ಭಾರತೀಯ ಭಾಷೆ. ಅದರ ಅರ್ಥ ಏನಂದ್ರೆ, ಇಸ್ಕಿಯಲ್ಲಿ ಕನ್ನಡ, ಹಿಂದಿ, ತಮಿಳು 3 ಭಾಷೆಯ ಒಂದೇ ಡಾಕ್ಯುಮೆಂಟ್ ಅಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕನ್ನಡದ ಡಾಕ್ಯುಮೆಂಟ್ ಇಲ್ಲ ಹಿಂದಿದು ಅಥವಾ ಇಲ್ಲ ತಮಿಳಿದು, 2-3 ಭಾಷೆಗಳು ಒಟ್ಟಿಗೆ ಸಾಧ್ಯ ಇಲ್ಲ. ಆದ್ರೆ ಯುನಿಕೋಡ್ ಹಾಗಲ್ಲ, ಪ್ರಪಂಚದ ಎಲ್ಲಾ ಭಾಷೆಗಳನ್ನು ಒಟ್ಟಿಗೆ ಒಂದೇ ಡಾಕ್ಯುಮೆಂಟ್ ನಲ್ಲಿ ಯುನಿಕೋಡ್ ನಲ್ಲಿ ಸಾಧ್ಯತೆ ಇದೆ. ಯುನಿಕೋಡ್ ಯಾಕೆ ಬೇಕು? ಪ್ರಪಂಚಕ್ಕೆಲ್ಲ ಒಂದೇ ಸಂಕೇತ ವಿಧಾನ,
ಫಾಂಟ್ ಕೀಲಿಮಣೆ ಮಾಹಿತಿ ಸಂಗ್ರಹಗಳ ಸ್ವಾತಂತ್ರ್ಯ. ಇಲ್ಲಿ ಇದನ್ನು ನಾನು ಸ್ವಲ್ಪ ವಿವರಿಸಿದ ಹೇಗೆ ಅಂದರೆ, ನಿಮಗೆ ಕನ್ನಡ DTP ಮಾಡಿ ಗೊತ್ತಿರೋರಿಗೆ ಗೊತ್ತಿರ್ಬೋದು. ಈಗ ಶ್ರೀಲಿಪಿಯಲ್ಲಿ ನೀವು ಮಾಡುದಿದ್ರೆ ಶ್ರೀಲಿಪಿ ಅವರದ್ದೇ ಫಾಂಟ್, ಅವರದ್ದೇ ಕೀಬೋರ್ಡು, ಮತ್ತೆ ಅವರದ್ದೇ ಸ್ಟೋರೇಜ್ ಎನ್ಕೋಡಿಂಗ್. ಆಕೃತಿಯಲ್ಲಿ ಮಾಡೋದಿದ್ರೆ ಆಕೃತಿದೆ ಕೀಬೋರ್ಡ್, ಆಕೃತಿದೆ ಫಾಂಟ್, ಆಕೃತಿದೆ ಸ್ಟೋರೇಜ್. ಒಂದಕ್ಕೊಂದು ವರ್ಗಾವಣೆ ಆಗೋದಿಲ್ಲ. ಅದು ಯೂನಿಕೋಡ್ ಹಾಗಲ್ಲ. ನೀವು ಯಾರದ್ದೇ ಕೀಬೋರ್ಡ್, ಉದಾಹರಣೆಗೆ ಕೆಲವರಿಗೆ ಬರ ಇಷ್ಟ ಆಗ್ಬೋದು, ಇನ್ನು ಕೆಲವರಿಗೆ ನುಡಿ ಇಷ್ಟ ಆಗ್ಬೋದು, ಮತ್ತೊಬ್ಬರಿಗೆ ಪದ ಅಂತ ಇದೆ ಅದು ಇಷ್ಟ ಆಗ್ಬೋದು. ಅದು ಯಾವುದೂ ಅಲ್ಲ, ವಿಂಡೋಸ್ನಲ್ಲೇ ಬಿಲ್ಟ್ ಇನ್ ಇದೆ ಕೀಬೋರ್ಡ್ ಕನ್ನಡದ್ದು, ಅದನ್ನು ಕೂಡ ಬಳಸಬಹುದು. ಮಾಹಿತಿಯ ಹುಡುಕುವಿಕೆ ಸಾಧ್ಯ. ಇದು ಬಹಳ ಮುಖ್ಯವಾದ್ದು. ನಿಮಗೆ ನಾನು ಇವಾಗಲೇ ಹೇಳಿದಾಗ, ನಾನು 20 ವರ್ಷಗಳಿಂದ ಕನ್ನಡದಲ್ಲಿ ಏನೇನು ಟೈಪ್ ಮಾಡಿದ್ದೇನೆ ಅದು ಎಲ್ಲವೂ ನೀವು ಹುಡುಕಬಹುದು. ಮಾಹಿತಿಯ ಹುಡುಕುವೆ ಸಾಧ್ಯ. ಮಾಹಿತಿಯ ವಿಂಗಡಣೆ ಅಂದ್ರೆ ಸಾರ್ಟಿಂಗ್ ಸಾಧ್ಯ. ಆಕಾರದ ವಿಂಗಡಣೆ ಸಾಧ್ಯ. ಮಾಹಿತಿಯ ವರ್ಗಾವಣೆ ಅಂದರೆ ನೀವು ಮೊಬೈಲ್ ನಲ್ಲಿ ಕನ್ನಡ ಟೈಪ್ ಮಾಡಿದ್ದನ್ನು ಲ್ಯಾಪ್ಟಾಪ್ ಅಲ್ಲಿ ಓಪನ್ ಮಾಡಬಹುದು, ಲ್ಯಾಪ್ಟಾಪ್ ನಲ್ಲಿ ಓಪನ್ ಮಾಡಿದ್ದನ್ನು ಮ್ಯಾಕ್ ಅಲ್ಲಿ ಓಪನ್ ಮಾಡಬಹುದು, ಇಲ್ಲ ಇನ್ನೆಲ್ಲಾದ್ರೂ ಓಪನ್ ಮಾಡಬಹುದು. ಎಲ್ಲ ಕಡೆ ಅದು ವರ್ಗಾವಣೆ ಆಗ್ತದೆ. ಇಂಟರ್ಚೇಂಜಬಿಲಿಟಿ ಅಂತಾರಲ್ಲ ಅದು. ಆಮೇಲೆ ಡಾಟಾ ಬೇಸ್, ಸಾರ್ಟಿಂಗು, ಇಂಡೆಕ್ಸಿಂಗು, ಪ್ರೋಗ್ರಾಮಿಂಗ್ ಎಲ್ಲವೂ ಸಾಧ್ಯ. ಮತ್ತೆ ಇಂಟರಾಕ್ಟಿವ್ ವೆಬ್ಸೈಟ್ ಮತ್ತೆ ಡಾಟಾ ಡ್ರಿವನ್ ವೆಬ್ಸೈಟ್. ಈಗ ನೀವು ಇದನ್ನೆಲ್ಲ ಬಳಸ್ತಾ ಇದ್ದೀರಿ, ನಿಮಗೆ ಗೊತ್ತಿಲ್ಲ. ನೀವು ಈಗ ಗೂಗಲ್ ನಲ್ಲಿ ಹೇಗೆ ಹೋಗಿ ಹುಡುಕ್ತಾ ಇದ್ದೀರಲ್ಲ, ಅಲ್ಲಿ ಹೇಗೆ ಸಾಧ್ಯ ಆಗ್ತಾ ಇದೆ ಅದು ಹಾಗೆ. ಕಣಜದಲ್ಲಿ ಹೋಗಿ ಹುಡುಕಬಹುದಲ್ವ, ಅದು ಹೇಗೆ ಸಾಧ್ಯ? ಅದೆಲ್ಲ ಆ ರೀತಿಯಲ್ಲೇ ಆಗ್ತಾ ಇರೋದು. ಇದು ಸ್ವಲ್ಪ ಹಳೇದಾಗಿದೆ ಸ್ಲೈಡ್, ಯಾಕಂದ್ರೆ ಇದೆಲ್ಲ ಈಗ ಆಗ್ತಾ ಇದೆ. ಸಹಜ ಭಾಷಾ ಸಂಸ್ಕರಣೆ ಅಂದ್ರೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಇಲ್ಲಿ ಮಾತ್ರ ಕನ್ನಡ ತುಂಬಾ ಹಿಂದೆ ಬಿದ್ದಿದೆ. ಪಠ್ಯದಿಂದ ಧ್ವನಿಗೆ, ಟೆಕ್ಸ್ಟ್ ಟು ಸ್ಪೀಚ್, ಅದೇ ತರ ಸ್ಪೀಚ್ ಟು ಟೆಕ್ಸ್ಟ್ ಅದು ಕೂಡ ಇದೆ. ಪಠ್ಯದಿಂದ ಧ್ವನಿಗೆ ಅಂದ್ರೆ ಇದು ಯಾರಿಗೆ ಅಂದ್ರೆ ದೃಷ್ಟಿ ವಂಚಿತರಿಗೆ. ನಾನೀಗ ಈ ಪ್ರೆಸೆಂಟೇಶನ್ ಮಾಡ್ತಾ ಇದ್ದೀನಲ್ಲ, ಇದನ್ನ ಅವರು ಮೌಸ್ ಇಟ್ರೆ ಇದರಲ್ಲಿ ಬರ್ತಾ ಇರ್ತದೆ ಸ್ಪೀಕರ್ ಅಲ್ಲಿ, ಅಥವಾ ಇಯರ್ಫೋನ್ ಹಾಕೊಂಡು ಕೇಳ್ಬೋದು. ಅದು ಇದೆ ನನ್ನಲ್ಲಿ ಡೆಮೋ, ಸಮಯ ಇದ್ರೆ ತೋರಿಸ್ತೇನೆ. ಮೊಬೈಲ್ ಅಂತೂ ಬಹಳ ಸರಳದಲ್ಲಿ ಆಗ್ತದೆ ಅದು. ಈಗ ಇದು ನೋಡಿ, ಯುನಿಕೋಡ್ ಮತ್ತು ಓಪನ್ ಟೈಪ್ ಫಾಂಟ್ ಹೇಗೆ ಕೆಲಸ ಮಾಡ್ತಂತ. ನೀವು ಕೀಬೋರ್ಡ್ ನಲ್ಲಿ ಟೈಪ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಎನ್ ಅಂತ, ಎ ಮತ್ತೆ ನಾ ಮತ್ತೆ ಎನ್ ಅಂತ ಟೈಪ್ ಮಾಡ್ತೀನಿ. ಅದು ಯಾವುದರಿಂದ? ಒಂದು ಕೀಲಿಮಣೆ ತಂತ್ರಾಂಶ ಅಂದ್ರೆ ಕೀಬೋರ್ಡ್ ಸಾಫ್ಟ್ವೇರ್. ಇದು ನುಡಿ, ಬರಹ, ಪದ, ಅಥವಾ ವಿಂಡೋಸ್ ನದ್ದೇ ಬಿಲ್ಟ್ ಇನ್, ಅಥವಾ ಮ್ಯಾಕ್ ಆದ್ರೆ ಮ್ಯಾಕಿಂಟೋಶ್, ಫೋನ್ ಆದ್ರೆ ಫೋನ್, ಯಾವ್ದು ಬೇಕಾದ್ರೆ. ಈಗ ಫೋನ್ ಅಲ್ಲಾದ್ರೆ ಜಸ್ಟ್ ಕನ್ನಡ ಅಂತ ಇದೆ, ಎನಿಸಾಫ್ಟ್ ಕನ್ನಡ ಅಂತ ಇದೆ, ಪದದವನು ಕೊಟ್ಟಿದ್ದಾನೆ, ಯಾರು ಬೇಕಾದ್ರೆ ಬಳಸ್ಕೋಬಹುದು. ಸ್ಯಾಮ್ಸಂಗ್ ನವರೆಲ್ಲ ಅವರದೇ ಕೊಟ್ಟಿದ್ದಾರೆ, ಅದು ಸ್ವಲ್ಪ ವಿಚಿತ್ರವಾಗಿದೆ. ಅದೆಲ್ಲ ನಿಮಗೆ ಯುನಿಕೋಡಿನ ಮಾಹಿತಿಯಾಗಿ ಬರ್ತದೆ. ಯುನಿಕೋಡ್ ಅಕ್ಷರಗಳ ಒಂದು ಸ್ಟ್ರಿಂಗ್ ಅಂತಾರಲ್ಲ ಹಾಗೆ, ಅಕ್ಷರ ಸಮೂಹ ಅಥವಾ ಪದಗುಚ್ಛ. ಆ ಯುನಿಕೋಡ್ ಮಾಹಿತಿ ನಿಮಗೆ ಒಂದು ಫೈಲ್ ನಿಂದ ಕೂಡ ಬರ್ಬೋದು, ಇಲ್ಲ ಕೀಬೋರ್ಡ್ ಇಂದ ಕೂಡ ಬರ್ಬೋದು. ಒಮ್ಮೆ ಯುನಿಕೋಡ್ ನ ಮಾಹಿತಿ ಇದ್ದರೆ ಮಾಹಿತಿಯಿಂದ ಅಕ್ಷರ ಭಾಗಗಳಿಗೆ ಬದಲಾವಣೆ ಮಾಡುವಂತಹ ಒಂದು ತಂತ್ರಾಂಶ ಅಂದ್ರೆ ಸಾಫ್ಟ್ವೇರ್ ಎಂಜಿನ್. ಇದಕ್ಕೆ ವಿಂಡೋಸ್ ನಲ್ಲಿ ಯುನಿಸ್ಕ್ರೈಬ್ ಅಂತಾರೆ, ಲೈನಾಕ್ಸ್ ನಲ್ಲಿ ಹಾಫ್ ಬಜ್ ಅಂತ ಇದೆ, ಅದನ್ನು ಬಳಸ್ತಾರೆ. ಅದು ಓಪನ್ ಟೈಪ್ ಫಾಂಟ್ ನಿಂದ ಅಕ್ಷರಗಳ ಭಾಗಗಳು ಅಂದ್ರೆ ಗ್ಲಿಫ್ ಅಂತಾರೆ, ಅವುಗಳನ್ನು ತೆಗೆದುಕೊಂಡು ಅವುಗಳನ್ನು ಯಾವ ರೀತಿಯಲ್ಲಿ ಜೋಡಿಸಬೇಕು ಎನ್ನುವ ಲಾಜಿಕ್ ಅಂದ್ರೆ ತರ್ಕವನ್ನು ಬಳಸಿಕೊಂಡು ಈ ರೆಂಡರಿಂಗ್ ಎಂಜಿನ್ ಅಥವಾ ಮಾಹಿತಿ ಅಕ್ಷರ ಭಾಗಗಳಿಗೆ ಬದಲಾವಣೆ ಮಾಡಿ ಪರದೆಯಲ್ಲಿ ತೋರಿಸ್ತದೆ. ಕೊನೆಗೆ ನಿಮಗೆ ಎನ್ ಅಂತ ಈ ತರ ಸಿಗ್ತದೆ. ನೀವು ಫಾಂಟ್ ಅನ್ನು ಬದಲಿಸಿ ಬೇಕಿದ್ರೆ ಈ ತರ ಕೂಡ, ಇದು ನಕರಪಿಲ್ ಅಂತ ಹಳೆ ಕಾಲದ್ದು ಕನ್ನಡ, ಈಗ ಯಾರು ಬಳಸ್ತಾ ಇಲ್ಲ. ಅದು ಉತ್ತರ ಕರ್ನಾಟಕದಲ್ಲಿ ಕೆಲವರು ಈಗಲೂ ಬಳಸ್ತಾ ಇದ್ದಾರೆ. ನೀವು ಹಳೇದು ಎನ್ ನರಸಿಂಹಯ್ಯ ಅವರ ಪತ್ತೇದಾರಿ ಕಾದಂಬರಿ ಓದಿದ್ದೆ, ಅದರಲ್ಲಿ ಎನ್ ಅಂತ ಈ ತರ ಬದಲಿರ್ತಾರೆ. ಅಂದ್ರೆ ನೀವು ಫಾಂಟ್ ಬದಲಿಸಿ ನಿಮಗೆ ಬೇಕಾದ ರೂಪದಲ್ಲಿ ಬದಲಾವಣೆ ಮಾಡಿಕೊಳ್ಳಬಹುದು. ಮಾಹಿತಿಯಲ್ಲಿ ಏನು ಬದಲಾವಣೆ ಆಗುವುದಿಲ್ಲ. ಇದೇ ಯುನಿಕೋಡ್ ನ ಬಹಳ ದೊಡ್ಡ ಒಂದು ಅಡ್ವಾಂಟೇಜ್. ಈಗ ಕನ್ನಡದ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು ಬೇಕಾದಷ್ಟಿವೆ. ಇದು ನಾನು ಇಷ್ಟು ಪಟ್ಟಿ ಮಾಡಿದ್ದು, ಈ ಪಟ್ಟಿಯಿಂದ ಇನ್ನೂ ತುಂಬಾ ಜಾಸ್ತಿ ಇದೆ. ಈಗಂತೂ ಎಲ್ಲವೂ ಕನ್ನಡದ್ದು ಸಾಧ್ಯತೆ ಇದೆ. ನೀವು ಅಂಗಡಿಗೆ ಹೋಗಿದ್ರೆ ಪುಸ್ತಕ ತಕೊಂಡ್ರೆ ಕನ್ನಡದ ಪುಸ್ತಕಕ್ಕೆ ಈಗ ಕನ್ನಡದಲ್ಲೇ ರಶೀದಿ ಕೊಡ್ತಾ ಇದ್ದಾರೆ. ಈ ನವ ಕರ್ನಾಟಕದವರು ಕೊಡ್ತಾರೆ, ರಾಷ್ಟ್ರೋತ್ಥಾನ ಪರಿಷತ್ನವರು ಕನ್ನಡ ಪುಸ್ತಕಕ್ಕೆ ಕನ್ನಡದಲ್ಲೇ ರಶೀದಿ ಕೊಡ್ತಾರೆ. KSRTC ಅವರು ಕೂಡ ಈಗ ಟಿಕೆಟ್ ನಲ್ಲಿ ನಿಮ್ಮ ಹೆಸರು ಇಂಗ್ಲಿಷ್ ನಲ್ಲೇ ಇರ್ತದೆ, ಅದನ್ನು ಕನ್ನಡ ಮಾಡಿಲ್ಲ ಅವರು. ಆದ್ರೆ ಕೆಲವು ಪ್ರಾರಂಭ, ಅಂತಿಮ, ಈಗ ಬೆಂಗಳೂರು, ಮಂಗಳೂರು ಅನ್ನೋದನ್ನೆಲ್ಲ ಕನ್ನಡ ಮಾಡಿದ್ದಾರೆ. ಅದು ಇನ್ನು ಬರ್ಬೇಕಾಗಿದೆ. ಬ್ಯಾಂಕ್ಗಳಲ್ಲಿ ಮಾತ್ರ ಪಾಪ ಇನ್ನು ಇವರು ಶಿವಮೊಗ್ಗದವರು ಆರ್ಯ ವೈಶ್ಯ ಬ್ಯಾಂಕಿನವರು 20 ವರ್ಷ ಆಯ್ತು ಅವರು ಕನ್ನಡ ಮಾಡಿ ಕಂಪ್ಯೂಟರ್ ಅಲ್ಲಿ. ಬಟ್ ಬೇರೆ ಅವರು ಯಾರು ಇನ್ನು ಮಾಡಿಲ್ಲ. ನಮ್ಮ
ರಾಷ್ಟ್ರೀಕೃತ ಬ್ಯಾಂಕಿನವರು ಸ್ಟೇಟ್ ಬ್ಯಾಂಕು, ಕೆನರಾ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು ಇವರು ಯಾರು ಇನ್ನು ಕನ್ನಡದಲ್ಲಿ ಮಾಡಿಲ್ಲ ಕನ್ನಡ ಬ್ಯಾಂಕುಗಳನ್ನು. ಆದ್ರೆ ಸಾಧ್ಯತೆ ಇದೆ, ಮಾಡ್ತಾ ಇಲ್ಲ. ಮತ್ತೆ ಶಿಕ್ಷಣದಲ್ಲಿ ಕನ್ನಡ ನಾನು ಪ್ರತ್ಯೇಕವಾಗಿ ನಾಳೆ ಹೇಳ್ತೇನೆ, ತುಂಬಾ ಸಾಧ್ಯತೆಗಳಿವೆ. ಮತ್ತೆ ಕಚೇರಿ ಗಣಕೀಕರಣ ಕನ್ನಡ ಸಂಸ್ಕೃತಿ ಇಲಾಖೆಯವರು ಮಾಡಿದ್ದಾರೆ. ನೀವು ಫೈಲುಗಳನ್ನೆಲ್ಲ ಕೊಟ್ಟದ್ದನ್ನೆಲ್ಲ ಕಂಪ್ಯೂಟರ್ ಮೂಲಕ ಮಾಡ್ತಾರೆ. ಗ್ರಂಥಾಲಯ ಇದು ನನ್ನಲ್ಲಿ ಡೆಮೋ ಇದೆ, ತೋರಿಸ್ತೇನೆ. ಕನ್ನಡದಲ್ಲಿ ಕೈ ಬರಹ ಗ್ರಹಿಕೆ ಈಗ ಮೊಬೈಲ್ ನಲ್ಲಿ ಬಂದಿದೆ. ಮೊಬೈಲ್ ನಲ್ಲಿ ಗಣಕದಲ್ಲಿ ಕನ್ನಡ ಕೂಡ ಇದೆ. ಭೂಮಿ ಅಂತ ಒಂದು ತಂತ್ರಾಂಶ ಕರ್ನಾಟಕ ಸರ್ಕಾರದ್ದಿದೆ. ರೇಷನ್ ಕಾರ್ಡ್ ಸಾಫ್ಟ್ವೇರ್, ಆಧಾರ್, ಉದಾಹರಣೆಗಳು ಹೇಳಿದ್ ನಾನು ಎಲ್ಲೆಲ್ಲ ಸಾಧ್ಯ ಇದೆ ಅಂತ. ಇದು ಒಂದು ನೋಡಿ, ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್, ಇದೊಂದು ಎಕ್ಸಾಂಪಲ್ ಕರ್ನಾಟಕ ಸರ್ಕಾರದ್ದು. ಇದು ಪೂರ್ತಿ ಯೂನಿಕೋಡ್ ನಲ್ಲಿ ಇದೆ. ಇಲ್ಲಿ ನೋಡಿ ಹೆಸರುಗಳು, ಅದು ವಿವರಗಳು, ಹುಡುಕಾಟ, ಇದು ಎಲ್ಲವೂ ಕನ್ನಡದಲ್ಲೇ ಇವೆ. ಇನ್ನು ಹೆಚ್ಚಿಗೆ ನೋಡಿ, ಹುಡುಕಾಟ ನೋಡಿ, ದಾವಣಗೆರೆ, ಇದು ಹೆಸರಿನ ಬಾವು ಇತ್ಯಾದಿ ಇತ್ಯಾದಿ, ಇದು ಎಲ್ಲವೂ ಕನ್ನಡದಲ್ಲೇ ಇದೆ. ಇದು ಸುಮಾರು 2007ನೇ ಇಸವಿಯಲ್ಲೇ ಆಗಿರುವಂತದ್ದು, ಈಗಿದಲ್ಲ. ಕನ್ನಡ ಯೂನಿಕೋಡ್ ಪ್ರಾತ್ಯಕ್ಷಿಕೆ. ಈಗ ನಾನು ಕನ್ನಡ ಯೂನಿಕೋಡ್ ನಲ್ಲಿ ಟೈಪ್ ಮಾಡ್ತೇನೆ. ಆಮೇಲೆ ಹಲವು ರೀತಿಯದ್ದು ಏನೆಲ್ಲ ಸಾಧ್ಯ ಇದೆ ಅಂತ ತೋರಿಸ್ತೇನೆ. ಇದು ಕನ್ನಡದಂತ ಯೂನಿಕೋಡ್ ಅಲ್ಲಿ ಟೈಪ್ ಮಾಡಿದ್ದು. ಈಗ ನೋಡಿ, ನಾನು ಅದೇ ಆ ಸ್ವಾತಂತ್ರ್ಯೋತ್ಸವ ಇನ್ನೊಂದ್ಸಲ ಮಾಡ್ತೇನೆ. ಸ್ವಾತಂತ್ರ್ಯೋತ್ಸವ. ಇಲ್ಲಿ ನೋಡಿ, ಈ ಕರ್ಸರ್ ಅನ್ನೋದಲ್ಲ ನೋಡಿ, ಅದು ಈ ತ್ರಯ ಮತ್ತು ನೋಡಿ ಇಲ್ಲಿಂದ ತ್ರಯ ಮಧ್ಯದಲ್ಲಿ ಉಂಟು. ಇದು ಮಧ್ಯದಲ್ಲಿ ಹೋಗುದಿಲ್ಲ. ಅದರಲ್ಲಿ ಮಾಡಿದಾಗ ನನಗೆ ಮಧ್ಯೆ ತುಂಡು ಮಾಡ್ಲಿಕ್ಕೆ ಆಗುದಿಲ್ಲ. ನಾನೀಗ ಇಲ್ಲಿ ಬಂದು ಇಲ್ಲಿ ಬಂದು ಡಿಲೀಟ್ ಕೀ ಒತ್ತಿದೆ, ಇಡೀ ತುರಿಯೋವೇ ಹೋಗ್ತದೆ. ಈ ಕಡೆಯಿಂದ ಡಿಲೀಟ್ ಮಾಡಿದೆ, ಮೊದಲು ಇದು ನೋಡಿ, ಓ ಮತ್ತೆ ಯಾ ಮತ್ತೆ ಮತ್ತೆ ರ ಮತ್ತೆ ತ, ಆ ತರ ಹೋಗ್ತದೆ. ಈಗ ನೋಡಿ, ಶ್ರೀ ಅಂತ ನೋಡ್ಕೊಳ್ಳಿ. ಇದು ಶಾ, ಇದು ಇದು ಋ, ಇದು ಈ, ಶ್ರೀ. ನೋಡಿ, ಅದು ಶಾ ಬೇರೆ, ರಾ ಬೇರೆ, ಈ ಬೇರೆ, ಅದೇ ಒಟ್ಟಾದಾಗ ಶ್ರೀ ಆಗ್ತದೆ. ಅಂದ್ರೆ ನಿಮಗೆ ಮಾಹಿತಿಯಿಂದ ಈ ಮಾಹಿತಿ ಶಾ ರಾ ಈ ಎನ್ನುವ ಮಾಹಿತಿ ಶ್ರೀ ಅಂತ ಹೇಳಿ ಬದಲಾವಣೆ ಆದಾಗ ಈ ತರ ಕಾಣ್ತದೆ. ಇಂಗ್ಲಿಷ್ ನಲ್ಲಿ ನೋಡಿ, ಉದಾಹರಣೆಗೆ ಇಂಗ್ಲಿಷ್ ನಲ್ಲಿ ಎಸ್ ನೋಡಿ, ಇಂಗ್ಲಿಷ್ ನಲ್ಲಿ ಅದು SHRI, ಅದು ನೀವು ಶ್ರೀನಿ, ಅದು ಸೆಪರೇಟ್ ಮಾಡಿದ್ರು, ಅದು SHRI. ಅಂದ್ರೆ ಸ್ಟೋರೇಜ್ ಟು ರೆಂಡರಿಂಗ್ ಡಿಫರೆನ್ಸ್ ಇಂಗ್ಲಿಷ್ ನಲ್ಲಿ ಇಲ್ಲ. ಆದ್ರೆ ಕನ್ನಡದಲ್ಲಿ ಶಾ ರಾ ಈ ಒಟ್ಟು ಸೇರಿದಾಗ ಶ್ರೀ ಆಗ್ತದೆ. ಅದು ಆ ಸ್ಟೋರೇಜ್ ಟು ರೆಂಡರಿಂಗ್ ಡಿಫರೆನ್ಸ್ ಇದೆ ಕನ್ನಡಕ್ಕೂ ಇಂಗ್ಲಿಷಿಗೂ. ಅದು ಯೂನಿಕೋಡ್ ಚಾರ್ಟ್ ನೋಡ್ಬೇಕಿದ್ರೆ ಕನ್ನಡ ಅಕ್ಷರಗಳದ್ದು, ಅದಕ್ಕೆ ನೋಡಿ, ಇದು ಕನ್ನಡದ ಯೂನಿಕೋಡ್ ಚಾರ್ಟ್. ಇಲ್ಲಿ ನೋಡಿ, ಅಕ್ಷರಗಳಿಗೆ ಒಂದೊಂದು ಅಕ್ಷರ ಒಂದೊಂದು ಸಂಕೇತೀಕರಣ. ಆ ಅನ್ನೋದಕ್ಕೆ 0C85 ಅಂತ ಇದೆ ನೋಡಿ. ಆ ಅನ್ನೋದು 0C85, ಕ ಅನ್ನೋದಕ್ಕೆ 0C95, ಮತ್ತೆ ಎ ಅನ್ನೋದಕ್ಕೆ CC6, ಐ ಅನ್ನೋದಕ್ಕೆ CC8, ಆ ತರ ಎಲ್ಲ ಇದು ನೋಡಿ. ಔ ಅನ್ನೋದಕ್ಕೆ CCC, CCD, ಇದು ಬಹಳ ಮುಖ್ಯ ಅಕ್ಷರ. ಇದು ನಾನು ತೋರಿಸ್ತೇನೆ ಈಗ ನೋಡಿ, ವಾಪಸ್ಸು ಮೈಕ್ರೋಸಾಫ್ಟ್ ವರ್ಡ್ಗೆ ಬರ್ತೇನೆ. ಇಲ್ಲಿ ನೋಡಿ, ಶ್ರೀ ಅಂತ ನಾನು ಅಲ್ಲಿ ಟೈಪ್ ಮಾಡಿದ್ನಲ್ಲ, ಇನ್ನೊಂದ್ಸಲ ಶಾ ರಾ ಈ. ಓಕೆ, ಇದನ್ನೇ ನಾನು ಬದಲಾವಣೆ ಮಾಡಿದ್ದೆ, ಯೂನಿಕೋಡ್ ಮಾಹಿತಿಯಿಂದ ಯೂನಿಕೋಡ್ಗೆ ಮಾಡಿದ್ದೆ. ಇದು CC0, ಅದು ಯಾವುದು ಇ. ಇದು CB0, ಅದು ರಾ.
ಇದು CCD ಅಂದ್ರೆ ಇದು ಶ. ಇದು ಯುನಿಕೋಡ್ ಅಕ್ಷರಗಳು ಯಾವುದರಲ್ಲಿ ಶ್ರೀದಲ್ಲಿ ಇರುವಂತದ್ದು. ನೀವು ತುಂಬಾ ತಲೆ ಕೆಡಿಸ್ಕೋಬೇಡಿ, ಎಂತದಪ್ಪ ಇದು ವಿಚಿತ್ರ ಮಾಡ್ತಿದ್ದಾನೆ ಅಂತಲ್ಲ, ಬೇಡ, ಇದು ಬಿಟ್ಟು ಬಿಡಿ. ನಾನು ಸುಮ್ಮನೆ ಇದ್ರಲ್ಲಿ ಅರ್ಥ ಆಗೋರಿ ಮಾತ್ರ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇದನ್ನು ವಾಪಸ್ ಯುನಿಕೋಡಿ ಮಾಡಿದೆ. ಇದು ಈ ಸ್ವರ ಚಿಹ್ನೆ, ಇದು ರಾ ವ್ಯಂಜನ, ಇದು ಇದು ಶ. ಶ ಇಲ್ಲಿ ಮಧ್ಯದಲ್ಲಿ ಸ್ಪೇಸ್ ಇದೆ ನೋಡಿ, ಮಧ್ಯದಲ್ಲಿ ಸ್ಪೇಸ್ ಇದೆ, ಇಲ್ಲದಲ್ಲಿ ಸೇರ್ಕೊಳ್ಳುತ್ತದೆ. ಶ ರಾ ಮತ್ತೆ ಇ. ಇದನ್ನು ಒಟ್ಟು ಮಾಡ್ತಾ ಹೋದರೆ ನೋಡಿ, ಶಾದಿಂದ ಶಿವ್ ಆಯ್ತು. ಇದನ್ನು ಆ ಸ್ಪೇಸ್ ತೆಗೆದರೆ ಶರ ಆಗುತ್ತೆ, ಈ ಸ್ಪೇಸ್ ತೆಗೆದ್ರೆ ಅದು ಶ್ರೀ ಆಯ್ತು. ನೋಡಿ, ಅಂದ್ರೆ ಅದು ಬದಲಾವಣೆ ಆಗ್ತದೆ. ಮಾಹಿತಿ ಮತ್ತೆ ಪರದೆಗೆ, ಸ್ಟೋರೇಜ್ ಟು ಡಿಸ್ಪ್ಲೇ ಕನ್ವರ್ಷನ್. ಈಗ ನೋಡಿ, ನಾನು ಒಂದು ಡಾಕ್ಯುಮೆಂಟ್ ಓಪನ್ ಮಾಡಿದೆ. ಇದು ಈ ಶಿವರಾಮ ಕಾರಂತ ಸುಮ್ಮನೆ ಜಸ್ಟ್ ಒಂದು ವರ್ಡ್ ನಲ್ಲಿ ಮಾಡಿದಂತ ಒಂದು ಡಾಕ್ಯುಮೆಂಟ್. ಇದು ನೋಡಿ, ಸುಮಾರು 19 ಪುಟ ಇದೆ. ಓಕೆ, ಈಗ ನೋಡಿ, ಇದರಲ್ಲಿ ಹುಡುಕಬೇಕು ಅಂತ ಇದ್ರೆ ಹುಡುಕುವುದು ಮತ್ತು ಬದಲಾವಣೆ. ಈಗ ನಾನು ಇದರಲ್ಲಿ ಹುಡುಕಬೇಕು, ಏನೋ ಒಂದು ಕಡೆ ಎಲ್ಲಿದೆ ಅಂತ ಹುಡುಕಲಿ. ಅಡಿಗ ಅಂತ ಹುಡುಕ್ತೇನೆ ಅಂತ ಇಟ್ಕೊಳ್ಳಿ. ಅಡಿಗ ಅಂತ ನಾನು ಹುಡುಕಬಹುದು, ಕನ್ನಡ ಲಿಪಿಯಲ್ಲಿ ಹುಡುಕಬಹುದು. ನೋಡಿ, ಅಡಿಗ ಅಂತ ಎಲ್ಲಿದೆ ಅಲ್ಲಿಗೆ ಹೋಯ್ತು. ನೋಡಿ, ಎಲ್ಲೆಲ್ಲ ಅಡಿಗೆ ಇದೆ ನೋಡಿ. ಇಲ್ಲಿ ಅಡಿಗೆ ಇದೆ, ಇಲ್ಲಿ ಅಡಿಗೆ ಇದೆ, ಇಲ್ಲಿ ಅಡಿಗೆ ಇದೆ, ಇಲ್ಲಿ ಅಡಿಗೆ ಇದೆ, ಹಾಗೆ. ಓಕೆ, ನೋಡಿ, ಎಲ್ಲೆಲ್ಲ ಅಡಿಗೆ ಇದೆ ಅದು ಹುಡುಕ್ಬೋದು ನೀವು. ಅಥವಾ ನಾನು ಬದಲಾವಣೆ ಮಾಡಬೇಕಿದೆ ನೋಡಿ, ಇಲ್ಲೊಂದು ಬದಲಾವಣೆ ಮಾಡುವ, ರಿಪ್ಲೇಸ್. ಓಕೆ, ಇಲ್ಲಿ ಮತ್ತು ಅಂತ ಇದೆ ಅಂತ ಇಟ್ಕೊಳ್ಳಿ. ಮತ್ತು ಈ ಮತ್ತು ಅನ್ನುವುದನ್ನು ನನಗೆ ಹಾಗೂ ಅಂತ ಬದಲಾವಣೆ ಮಾಡಬೇಕು. ಮತ್ತು ಬದಲಾವಣೆ ಹಾಗೂ ರಿಪ್ಲೇಸ್ ಅಂತ ನೋಡಿ, ಅಥವಾ ಫೈಂಡ್ ನೆಕ್ಸ್ಟ್ ಅಂತ ಮಾಡ್ತೀನಿ. ಎಲ್ಲಿದೆ ಮತ್ತು ಶುರುವಿನಲ್ಲೇ ಮಾಡ್ಬೇಕಾ? ಹೌದು, ನೋಡಿ, ಇಲ್ಲಿದೆ. ದೃಷ್ಟಿ ಮತ್ತು ಬದುಕಿನಲ್ಲಿನ ಪ್ರಯೋಗಶೀಲತೆ. ಇದನ್ನು ರಿಪ್ಲೇಸ್ ಅಂತ ಕೊಟ್ರೆ ದೃಷ್ಟಿ ಹಾಗೂ ಬದುಕಿನಲ್ಲಿನ ಅಂತ ಆಗ್ತದೆ. ಸಿಂಗಾರವ ಮತ್ತು ಅರಮನೆ, ಸಿಂಗಾರವ ಹಾಗೂ ಅರಮನೆ ಅಂತ ಮಾಡ್ಬೇಕಾ? ಇಲ್ಲಿ ರಿಪ್ಲೇಸ್ ಕೊಟ್ರೆ ಸಿಂಗಾರವ ಹಾಗೂ ಅರಮನೆ. ಅಥವಾ ಇಲ್ಲಿ ರಿಪ್ಲೇಸ್ ಆಲ್ ಅಂತ ಒಂದೇ ಸಲಕ್ಕೆ ಕೊಟ್ರೆ ಎಲ್ಲ ಆಯ್ತು. ನೋಡಿ, 30 ಸಲ ಬದಲಾವಣೆ ಮಾಡಿದೆ. 30 + 2 32 ಸಲ ಈ ಡಾಕ್ಯುಮೆಂಟ್ ನಲ್ಲಿ ಮತ್ತು ಅಂತ ಇತ್ತು, ಅದೀಗ ಹಾಗೂ ಅಂತ ಆಗಿದೆ. ಈ ತರ ಎಲ್ಲ ಒಂದೇ ಸಲಕ್ಕೆ ಮಾಡಬಹುದು. ಜಸ್ಟ್ ಒಂದು ಉದಾಹರಣೆ ಹೇಳಿದ್ದು. ನಾನು ಇವಾಗಲೇ ಹೇಳಿದೆ, ನಾನೀಗ ನುಡಿಯನ್ನು ಬಿಟ್ಟು ಇದರಿಂದ ಇದರಲ್ಲಿ ನೋಡಿ, ಎಲ್ಲಾ ಭಾಷೆಯಲ್ಲಿ ಕೂಡ ನಾನು ಇದರಲ್ಲಿ ಟೈಪ್ ಮಾಡಬಹುದು. ಪವನ್ ಜಾ. ಓಕೆ, ಇಂಗ್ಲಿಷ್, ಹಿಂದಿ ಮಾಡಿದೆ, ಲ್ಯಾಂಗ್ವೇಜ್ ಬೆಂಗಾಳಿ ಮಾಡ್ತೀನಿ. ಪವನಜ, ಇದು ಬೆಂಗಾಳಿ. ಇದು ಗುಜರಾತಿ. ಪವನಜ. ಇದು ನೋಡಿ, ಗುಜರಾತಿ ಭಾಷೆಯನ್ನು ನೀವು ಟೈಪ್ ಮಾಡ್ತಾ ಇದ್ದೀರಾ, ಬಂಗಾಳಿ ಭಾಷೆಯನ್ನು ಟೈಪ್ ಮಾಡ್ತಾ ಇದ್ದೀರಾ, ಇದೊಂದು ಡಿಕ್ಷನರಿ ನಾನು ಡೌನ್ಲೋಡ್ ಮಾಡ್ಬೇಕು ಅಂತ ಕೇಳ್ತದೆ. ಬೇಡ ಅಂತ ಹೇಳಿದ್ರೆ, ಅದು ಬೇಕು ಅಂತ ಹೇಳಿದ್ರೆ ಡೌನ್ಲೋಡ್ ಮಾಡ್ತಾ ಕೂತ್ಕೊಳ್ತದೆ. ಅಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಈ ಎಲ್ಲಾ ಭಾಷೆಗಳಿಗೆ ಡಿಕ್ಷನರಿ ಇದೆ ಅಂತ ಅದ ಅರ್ಥ. ಓಕೆ, ಈಗ ನೋಡಿ, ಮಲಯಾಳಂ, ಪವನಜ. ಅಂದ್ರೆ ನಾನು ಏನ್ ಹೇಳಿದ್ದೆ, ಪ್ರಪಂಚದ ಎಲ್ಲಾ ಭಾಷೆಗಳನ್ನು ಕೂಡ ಒಂದೇ ಡಾಕ್ಯುಮೆಂಟ್ ನಲ್ಲಿ ನಿಮಗೆ ಮಾಡಬಹುದು. ಇದು ಒರಿಯಾ, ಹೀಗೆ ಎಲ್ಲ ಮಾಡ್ತಾ ಹೋಗ್ಬೋದು. ಇದರಲ್ಲಿ ಇನ್ನು ಕೆಲವು ಸರ್ಚ್ ಅಂಡ್, ನಾನು ಇವಾಗಲೇ ಹೇಳಿದ ಸರ್ಚ್, ಸಾರ್ಟಿಂಗ್, ಇಂಡೆಕ್ಸ್ ಎಲ್ಲ ಆಗ್ತದೆ ಅಂತ ಒಂದು ಸಣ್ಣ ಉದಾಹರಣೆ ತೋರಿಸ್ತೇನೆ. ನಾನು ಹುಡುಕಾಟ ಕೂಡ ಪುಸ್ತಕ ಅಂತ ನಾನು ಟೈಪ್ ಮಾಡಿದೆ, ಅಥವಾ ಪುಸ್ತಕ. ಇದು ಪುಸ್ತಕ ಅಲ್ಲ, ಪುಸ್ತಕ ಆಗ್ಬೇಕು. ಅದು ನೋಡಿ, ಇಲ್ಲಿ ಕೆಂಪು ಒಂದಿದೆ, ಇದರ ಮೇಲೆ ನಾನು ಮೌಸ್ ಇಟ್ಟು ರೈಟ್ ಕ್ಲಿಕ್ ಮಾಡಿದೆ, ಅದು ಹೇಳ್ತದೆ ಯಾವ್ದಾಗಬಹುದು ಅಂತ. ಪುಸ್ತಕ ಅಂತ ಮಾಡಬಹುದು ಅಂತ ಹೇಳ್ತದೆ. ಸೊ ಪುಸ್ತಕ ಅಂತ ಬದಲಾವಣೆ ಮಾಡಿದೆ, ಅಂದ್ರೆ ಅದರಲ್ಲಿ ಕನ್ನಡದ ಸ್ಪೆಲ್ ಚೆಕ್ ಅಥವಾ ನಿಘಂಟು ಇದೆ ಅಂತ ಆಯ್ತು.
ಕಾಗುಣಿತ ಪರೀಕ್ಷಕ ಇದೆ ಅಂತ ಇತ್ತು ಕನ್ನಡಕ್ಕೆ. ಇದು ಮೈಕ್ರೋಸಾಫ್ಟ್ ನವರು ವರ್ಡ್ನವ್ರು ಕೊಟ್ಟಿದ್ದು. ಅವರು ವರ್ಡ್ನವ್ರು ಕೊಟ್ಟಿದ್ದಂದ್ರೆ ಮೈಕ್ರೋಸಾಫ್ಟ್ಗೆ ನಾನೇ ಕನ್ಸಲ್ಟೆಂಟ್ ಆಗಿದ್ದಾಗ ನಾನೇ ಸಪ್ಲೈ ಮಾಡಿದ್ದು. ಅದಕ್ಕೆ ನೋಡಿ, ನಾನೇ ಸಪ್ಲೈ ಮಾಡಿದ್ದು. ನನ್ನ ಹೆಸರು ತಪ್ಪು ಅಂತ ಹೇಳ್ತಾ ಇಲ್ಲ, ಯಾಕೆ ನಾನು ನನ್ನ ಹೆಸರು ಕೊಟ್ಟಿದ್ದೆ. ಅದು ತಮಾಷೆಗೆ ಹೇಳಿದ್ ನಾನು. ಬಟ್ ಡಿಕ್ಷನರಿ ಇದು ಕನ್ನಡ ಸಾಹಿತ್ಯ ಪರಿಷತ್ನವರ ನಿಘಂಟಿನಲ್ಲಿ ಈ ಪವನಜ ಅನ್ನೋ ಪದ ಇದೆ, ಅದರಿಂದ ಅದು ಅದರಲ್ಲಿ ಇದೆ ಅಷ್ಟೇ, ಮತ್ತೇನಿಲ್ಲ. ಈ ಪುಸ್ತಕ ಅನ್ನೋ ಪದ ನನಗೆ ಮತ್ತೆ ಮತ್ತೆ ಬೇಡ ಅಂತ. ಈಗ ನಿಮ್ಮ ಸಾಹಿತಿಗಳಿಗೆ ಪುಸ್ತಕ ಅಂತಲೇ ಬೇಡ, ಅದಕ್ಕೆ ಬೇರೆ ಪದ ಬೇಕು ಅಂತ ನೀವು ಇದರ ಮೇಲೆ ಮೌಸ್ ಇಟ್ಟು ರೈಟ್ ಕ್ಲಿಕ್ ಮಾಡಿ ಸಿನೋನಿಮ್ಸ್ ಅಂತ ಹುಡುಕಿದ್ರೆ ಬೇರೆ ಪದ ಇತ್ತಲ್ಲ ಆಗ, ಇಲ್ಲ ಅದು ಬರ್ತಾ ಇಲ್ಲ. ಮೊದಲು ಬರ್ತಾ ಇತ್ತು, ಅಲ್ಲಿ ನಿಮಗೆ ಅದು ಹೊತ್ತಗೆ ಅಂತೆಲ್ಲ ಬರ್ತಿತ್ತು, ಅದು ಏನೋ ಆಗಿದೆ, ಈಗ ಬರ್ತಾ ಇಲ್ಲ. ವಿ ಕುಡ್ ನಾಟ್ ಫೈಂಡ್ ಅಂತ ಹೇಳ್ತಾ ಇತ್ತು. ಅದು ನಾನು ನಿನ್ನೆ ಟೆಸ್ಟ್ ಮಾಡಬೇಕಿತ್ತು, ಟೆಸ್ಟ್ ಮಾಡಿಲ್ಲ, ಬಟ್ ಸಾಧ್ಯತೆ ಇದೆ. ಈಗ ಬೇರೆ ರೀತಿಯಲ್ಲಿ ನೋಡುವ. ಈಗ ನೋಡಿ, ಇನ್ನೊಂದು ಶೇರ್ ಮಾಡ್ತೀನಿ. ಈಗ ನೋಡಿ, ನಾನು ಗ್ಯಾಜೆಟ್ ಲೋಕದಲ್ಲಿ ಇದರಲ್ಲಿರುವುದೆಲ್ಲ ಗ್ಯಾಜೆಟ್ ಲೋಕದ ಲೇಖನಗಳು, ಇದೆಲ್ಲ ಗ್ಯಾಜೆಟ್ ಲೋಕದ ಲೇಖನಗಳು. ನೋಡಿ, ಗ್ಯಾಜೆಟ್ ಲೋಕ 324 ಎಷ್ಟು ಬೇಕಾದ್ರೆ ಇದೆ. 300 ಗ್ಯಾಜೆಟ್ ಲೋಕ 1ರಿಂದ ಹಿಡಿದು ಗ್ಯಾಜೆಟ್ ಲೋಕ 370ರವರೆಗೆ 370 ಸಂಚಿಕೆಗಳು ಆಗಿವೆ. ನೀವು ವರ್ಷಕ್ಕೆ 52 ಅಂದ್ರೆ ಸುಮಾರು 7 ವರ್ಷ ಆಯ್ತು ಅಲ್ಲಿಗೆ. ಈಗ ನನಗೆ ಸ್ವಂತಿ ಅಂತ ಹೇಳುವ ಪದವನ್ನು ನಾನು ಎಲ್ಲೆಲ್ಲಿ ಬಳಸಿದ್ದೇನೆ ಅಂತ ಹುಡುಕ್ಬೇಕಂತ ಇದೆ. ಇಲ್ಲಿ ಹೋಗಿ ನೋಡಿ, ಇಲ್ಲಿ ಹುಡುಕಿ. ನನಗೆ ಸ್ವಂತಿ ಅಂತ ಹುಡುಕಿದ್ದು ಇಲ್ಲಿ ಇದೆ, ಪುನಃ ಟೈಪ್ ಮಾಡೋದಿಲ್ಲ. ಸ್ವಂತಿ ಅಂತ ಟೈಪ್ ಮಾಡಿ ಹುಡುಕಿದ್ರೆ ನೋಡಿ, ಯಾವ ನಾನು ಗ್ಯಾಜೆಟ್ ಲೋಕದಲ್ಲಿ ಸ್ವಂತಿ ಅಂತ ಟೈಪ್ ಮಾಡಿದ್ದೇನೆ ಅದೆಲ್ಲ ಈಗ ಅದು ಹುಡುಕಿ ಕೊಡ್ತೇವೆ. ನೋಡಿ, ಸರ್ಚ್ ಆಗ್ತಾ ಇದೆ, ಇಲ್ಲಿ ನೋಡಿ ಕಾಣಿಸ್ತಾ ಇದೆ. ನೋಡಿ, ಗ್ಯಾಜೆಟ್ ಲೋಕ 164, ಗ್ಯಾಜೆಟ್ ಲೋಕ 193, 160, 47 ಸಲ ಆಯ್ತು ಇವಾಗ್ಲೇ. ಯಾವುದೇ ಎಲ್ಲೆಲ್ಲಿ ಸ್ವಂತಿ ಅಂತ ಹೇಳೋ ಪದ ಬಳಸಿದ್ದೀನೋ ಅಲ್ಲೆಲ್ಲ ಸಿಗ್ತದೆ. ಅಂದ್ರೆ ನೀವು ಒಬ್ಬ ಲೇಖಕರಾಗಿದ್ದು, ಸಾಹಿತಿಯಾಗಿದ್ದು, ನೀವು ತುಂಬಾ ಕತೆ ಕವನ ಬರೆದಿದ್ರೆ ಯಾವ ಫೈಲಲ್ಲಿ ಯಾವ ಪದ ನಿಮಗೆ ಇದೆ ಗೊತ್ತಿಲ್ಲ ಅಂತ, ಉದಾಹರಣೆಗೆ ಗೀಜಗ ಅಂತ ಟೈಪ್ ಮಾಡಿದ್ವಿ. ಗೀಜಗ ಅನ್ನೋದು ಎಲ್ಲಿದೆಯಪ್ಪ, ಯಾವ ಕವನದ ಪುಸ್ತಕದಲ್ಲಿ ಇದೆಯಪ್ಪ, ನಾನು ಹುಡುಕುದು ಹೇಗೆ ಅದಂತಂದ್ರೆ ಇಲ್ಲಿ ಟೈಪ್ ಮಾಡಿದ್ರೆ ಆಯ್ತು. ಅಂದ್ರೆ ನೀವು ವಿಂಡೋಸ್ ನಿಂದಲೇ ಟೈಪ್ ಮಾಡಬಹುದು. ಈಗ 167ರಲ್ಲಿ ಗ್ಯಾಜೆಟ್ ಲೋಕ ಅಂತ ಪದ ಇದೆ. ಆತರ ಇನ್ನು ಸುಮಾರಿದೆ ತೋರಿಸ್ಲಿಕ್ಕೆ. ಇನ್ನು ಕೂಡ ಅಡ್ವಾಂಟೇಜ್ಗಳು. ಇದು ನೋಡಿ, ಕನ್ನಡದ್ದು ಒಂದು ಸ್ಪ್ರೆಡ್ಶೀಟು. ಸ್ಪ್ರೆಡ್ಶೀಟ್ ಅಂದ್ರೆ ಗೊತ್ತಲ್ವಾ? ನೋಡಿ, ಇಲ್ಲಿ ಈ ತರ ಇದೆ, ಹೇಗೆ ಬೇಕೋ ಅಡ್ಡದ ಇಡ್ಡಿಯಾಗಿದೆ ಅಂತ ಇಟ್ಕೊಳ್ಳಿ. ನಾವು ಇದನ್ನು ಸಾರ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಬೇರೆ ಬೇರೆ ರೀತಿಯಲ್ಲೆಲ್ಲ ಸಾರ್ಟ್ ಮಾಡ್ಬೋದು, ಅಕಾರಾದಿ ವಿಂಗಡಣೆ ಮಾಡಬಹುದು ಅಂತ ಅರ್ಥ. ಈಗ ಉದಾಹರಣೆಗೆ ನಾನು ಇಲ್ಲಿ ಟೈಪ್ ಮಾಡಿ ತೋರಿಸಲು ಪ್ರತ್ಯೇಕವಾಗಿ ಅವನಜ, ಓಕೆ, ಬದಿಕಾನ, ಕಮಲ. ನೋಡಿ, ಅದು ಕಮಲ ಅಂತ ಟೈಪ್ ಮಾಡಿದ್ರೆ ಕಾಮಲ ಅಂತ ಮಾಡ್ತದೆ. ಬಸವ, ಕನ್ನಡ, ಉತ್ತರ, ದಕ್ಷಿಣ, ಅರಮನೆ, ಅಂಗಳ. ಸಾಕಲ್ಲ? ಈಗ ನೋಡಿ, ಇಷ್ಟನ್ನು ಸಿಲೆಕ್ಟ್ ಮಾಡಿ, ಇಷ್ಟನ್ನು ಆಯ್ಕೆ ಮಾಡಿಕೊಂಡು ಡಾಟಾಗೆ ಹೋಗಿ ಸಾರ್ಟ್ ಅಂದ್ರೆ ಅಕಾರಾದಿ ವಿಂಗಡಣೆ ಮಾಡಿಕೊಡು ಅಂತ ಹೇಳಿದ್ರೆ, ಎಕ್ಸ್ಪ್ಯಾಂಡ್ ಬೇಡ, ಕಂಟಿನ್ಯೂ ವಿತ್ ದ ಕರೆಂಟ್ ಸೆಲೆಕ್ಷನ್. ದೇರ್ ಇಸ್ ನೋ ಹೆಡ್ಡರ್, ಮೈ ಡಾಟಾ ಹ್ಯಾಸ್ ಹೆಡ್ಡರ್ ಅಂತ ಮಾಡಿದ್ರೆ ನೋ ಹೆಡ್ಡರ್ ಅಂತ ಮಾಡಬೇಕು. ಕಾಲಮ್ ಸಿ, ಓಕೆ. ನೋಡಿ, ಅಂಗಳ, ಅರಮನೆ, ಉತ್ತರ, ಕನ್ನಡ, ಕಮಲ, ದಕ್ಷಿಣ, ಪವನಜ, ಬದಿಕಾನ, ಬಸವ. ಇದು ಈ ಕಮಲ ಮತ್ತು ಬಸವ ನೆನ್ಪಿಟ್ಟುಕೊಳ್ಳಿ. ನಮಗೆ ನೋಡಿ, ಇಂಗ್ಲಿಷ್ ನಲ್ಲಿ ಆದ್ರೆ ಬಸವ ಮೊದಲು ಬರ್ತದೆ, ಕಮಲ ನಂತರ ಬರ್ತದೆ. ಯಾಕಂದ್ರೆ ಬಿ ಕಮ್ಸ್ ಬಿಫೋರ್ ಕೆ. ಕನ್ನಡದಲ್ಲಿ ಕಮಲ ಅಂದ್ರೆ ಕ ಮೊದಲು ಬರ್ತದೆ, ಬಸವ ನಂತರ ಬರ್ತದೆ. ಸೊ ಕನ್ನಡದ ಅಕಾರಾದಿ ವಿಂಗಡಣೆ ಕೂಡ ಆಗ್ತದೆ. ಅಂಕಿಗಳ ಲೆಕ್ಕಾಚಾರ ಮಾಡಬೇಕಿದ್ರೆ ಈಗ 12, 23,
45 89. ಓಕೆ, ಇಷ್ಟು ನಾನು ಮಾಡಿದೆ ಅಂತ ಇಟ್ಕೊಳ್ಳಿ. ಇಷ್ಟನ್ನು ಒಟ್ಟು ಸೇರಿಸಿ ಮೇಲ್ಗಡೆ ಹೋಗಿ ನೋಡಿ, ಆಟೋ ಸಮ್ ನೋಡಿ, ಒಟ್ಟು ಮಾಡಿ 169 ಮಾಡ್ತದೆ. ಕನ್ನಡ ಅಂಕಿಯಲ್ಲಿ ಕೂಡ ಲೆಕ್ಕಾಚಾರ ಮಾಡ್ತದೆ. ನಿಮಗೆ ಇನ್ನೂ ಬೇಕಿದ್ರೆ ಇಲ್ಲಿ ನಿಮಗೆ ಗುಣಾಕಾರ ಅಲ್ಲ ಭಾಗಾಕಾರ ಎಲ್ಲ ಮಾಡ್ಬೋದು. ಈಗ ನೋಡಿ, ಇಲ್ಲಿ 1 2 ಇನ್ನು ಸ್ವಲ್ಪ ಜಾಸ್ತಿ ಮಾಡುವ. ಇಲ್ಲಿ 89 56 98 37 ಎಷ್ಟು ಬೇಕಾದ. ಇದಕ್ಕೆ ಏನು ಅರ್ಥ ಇಲ್ಲ, ಯಾಕೆ ಈ ತರ ಮಾಡ್ತೀನಿ ಅಂತ ಕೇಳಬೇಡಿ. 12 15 ಸುಮ್ಮನೆ. ಈಗ ನೋಡಿ, ಇಲ್ಲಿ 1 2 ಅಂತ ಮಾಡಿದೆ. ನಿಮಗೆ ಎಕ್ಸೆಲ್ ನಲ್ಲಿ ನಿಮಗೆ ಗೊತ್ತಿರ್ಬೋದು, ಹೀಗೆ ಮಾಡಿ ಇದನ್ನು ಸಿಲೆಕ್ಟ್ ಮಾಡಿ ಹೀಗೆ ಎಳ್ಕೊಂಡು ಹೋದ್ರೆ ಅದು ಎಲ್ಲ ಆಟೋ ಫಿಲ್ ಮಾಡ್ತದೆ. ನೋಡಿ, ಈಗ ಇಲ್ಲಿವರೆಗೆ ನೋಡಿ 1 × 7 9 ಆಟೋಮೆಟಿಕ್ ಆಗಿ ಫಿಲ್ ಆಯ್ತು. 1 ರಿಂದ 15. ಇಲ್ಲಿ ನಾನು ಈಕ್ವಲ್ ಟು 12 ಗುಣಿಸು ಇದು ಎಂಟರ್. ನೋಡಿ, ಇದು 12 ಆಯ್ತು. ಅದು ನೋಡಿ, ಅಲ್ಲಿ ಆಟೋಮೆಟಿಕ್ ಆಗಿ ಅದು ನೀವು ಅಂಕಿ ಇಂಗ್ಲಿಷ್ ಅಂಕಿ ರೋಮನ್ ಅಂಕಿ ತಕ್ಕೊಳ್ತದೆ, ಯಾಕೆ ಗೊತ್ತಿಲ್ಲ. ನೋಡಿ, ಲೆಕ್ಕಾಚಾರ ಮಾಡುತ್ತೆ, ಬಟ್ ರೋಮನ್ ಅಂಕಿಗೆ ಹೋಗಿದೆ ಗುಣಾಕಾರ ಮಾಡೋದಾಗ. ಇನ್ನೊಂದು ವಿಶೇಷವಾದ ತೋರಿಸ್ತೇನೆ ಇಲ್ಲಿ ನೋಡಿ. ಇದು ನೋಡಿ, ಇದು ಕನ್ನಡದ ಒಂದು ಡಾಟಾ ಬೇಸ್. ಇದು ಕನ್ನಡದ್ದು. ಇಲ್ಲಿ ನೋಡಿ, ಆಥರ್ಸ್ ಅಂತ ಇದೆ, ಆಥರ್ಸ್ ಟೇಬಲ್ ನೋಡಿ. ಶಿವರಾಮ ಕಾರಂತ, KV ಪುಟ್ಟಪ್ಪ, ದಾರಾ ಬೇಂದ್ರ ಇತ್ಯಾದಿ. ಆಮೇಲೆ ಬೈಂಡಿಂಗ್ಸು, ಯಾವ ದಪ್ಪ, ಸಾಮಾನ್ಯ ತಿಳಿಕೆ, ಪುಸ್ತಕಗಳು, ಅವಸ್ಥೆ, ಚನ್ನವೀರ ಕಣವ ಇತ್ಯಾದಿ ಇತ್ಯಾದಿ. ಕ್ಯಾಟಗರೀಸು ಈ ತರ ಎಲ್ಲ ಇದೆ. ಇಷ್ಟು ಪುಸ್ತಕಗಳು ಅದು ಇದೆಲ್ಲ ಇವೆ. ಆಮೇಲೆ ಮುಖ್ಯವಾಗಿ ನಾನು ತೋರಿಸ್ಲಿಕ್ಕೆ ಹೊರಟಿದ್ದು ಕ್ವೆರೀಸ್. ಇದರಲ್ಲೊಂದು ನೋಡಿ, ಆಥರ್ಸ್ ಕ್ವೆರಿ, ಬುಕ್ ಕ್ವೆರಿ ಅಂತ ಇದೆ. ಇದನ್ನು ನಾನು ಡಿಸೈನಿಂಗಿಗೆ ಹೋಗಬೇಕು. ನೋಡಿ, ಈಗ ನೋಡಿ, ಸಿಲೆಕ್ಟ್ ಆಥರ್ ಫ್ರಮ್ ಕ್ಯಾಟಗರಿ ಕಾದಂಬರಿ ಆರ್ಡರ್ ಬೈ ಲಾಸ್ಟ್ ನೇಮ್ ಅಂತ. ಅಂದ್ರೆ ಎಲ್ಲ ಕಾದಂಬರಿಗಳನ್ನು ಲಿಸ್ಟ್ ಮಾಡಿಕೊಡು ಅಂತ. ಇಲ್ಲಿ ನೋಡಿದ್ರೆ ಎಲ್ಲ ಕಾದಂಬರಿಗಳನ್ನು ಲಿಸ್ಟ್ ಮಾಡಿ ಕೊಡ್ತಿದೆ ಆ ತರ. ಈಗ ಇನ್ನೊಂದು ನಾನು ತೋರಿಸ್ತೇನೆ, ಇದು ಡಾಟಾ ಬೇಸು. ಬೇರೆ ಇನ್ನೊಂದು ಡಾಟಾ ಬೇಸು. ಇದು ಕನ್ನಡದ ಇದು ಕನ್ನಡ ಸಾಹಿತ್ಯ ಪರಿಷತ್ನ ನಿಘಂಟಿನ ಡಾಟಾ ಬೇಸ್. ಇವಾಗಲೇ 10:50 ಆಯ್ತು, ಬಹಳ ವೇಗವಾಗಿ ತೋರಿಸಬೇಕಾಗಿದೆ, ಇನ್ನು ತುಂಬಾ ಇದೆ ತೋರಿಸ್ಲಿಕ್ಕೆ. ಕ್ವೆರೀಸ್ ನೋಡಿ, ಇಲ್ಲೊಂದು ಕ್ವೆರಿ ಇದೆ. ಇದು ಏನಪ್ಪಾ ಅಂದ್ರೆ, ನೋಡಿ, ಸಿಲೆಕ್ಟ್ ವರ್ಡ್ ಫ್ರಮ್ ವರ್ಡ್ಸ್ ವೇರ್ ಕ್ಯಾಟಗರಿ ಈಕ್ವಲ್ ಟು ಕ್ರಿಯಾಪದ ಅಂಡ್ ಎಂಡಿಂಗ್ ವಿತ್ ಸು. ಅಂದ್ರೆ ಸು ಅನ್ನುವ ಅಕ್ಷರದಿಂದ ಕೊನೆಯಾಗುವ ಎಲ್ಲ ಕ್ರಿಯಾಪದಗಳನ್ನು ತೋರಿಸು. ನೋಡಿ, ಕಡೆಗಣಿಸು, ಛೇಡಿಸು, ಇದು ಆ ತರ. ಇದರ ಬದಲಿಗೆ ಬೇಕಿದೆ, ಇದನ್ನೇ ನಾನು ಇನ್ನೊಮ್ಮೆ ಓದ್ತೀನಿ. ಅದೇ ಕ್ವೆರಿಯನ್ನು ಬದಲಾವಣೆ ಮಾಡಿ ಇಲ್ಲಿ ಸು ಬದಲು ಡೂ ಅಂತ ಮಾಡಿದರೆ ಏನಾಗ್ತದೆ, ಡೂನಿಂದ ಕೊನೆಗೊಳ್ಳುವಂತಹ ಎಲ್ಲ ಕ್ರಿಯಾಪದಗಳು ಬಂತು. ಅದೇ ತರ ನೀವು ಡಾಟಾ ಬೇಸ್ ಪ್ರೋಗ್ರಾಮಿಂಗ್ ಎಲ್ಲ ಮಾಡಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು. ಈಗ ಸಮಯ ಅವಕಾಶ ಕಡಿಮೆ ಇರೋದ್ರಿಂದ ನಾನು ಇನ್ನು ವಾಪಸ್ ನನ್ನ ಪ್ರೆಸೆಂಟೇಷನ್ಗೆ ಹೋಗ್ತೇನೆ. ಇನ್ನು ತುಂಬಾ ಇದೆ ಸಾಧ್ಯತೆಗಳು. ಈಗ ಯುನಿಕೋಡ್ ಬಳಕೆ ಯಾಕೆ ಕಡಿಮೆ ಇದೆ ಅನ್ನೋದು ನೋಡುವ. ಸಮಸ್ಯೆ ಏನಂದ್ರೆ, ಜನರಿಗೆ ಯುನಿಕೋಡ್ ನ ಅಡ್ವಾಂಟೇಜ್ ಏನು ಅಂತ ಗೊತ್ತಿಲ್ಲ. ತುಂಬಾ ಜನ ಕನ್ನಡದಲ್ಲಿ ಕಂಪ್ಯೂಟರ್ ಅಂದ್ರೆ ಬರೀ ಟೈಪಿಂಗ್ ಮಾಡುದು, ನುಡಿ ಬರಹ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಬಹಳ ಇನ್ನೊಂದು ಮುಖ್ಯವಾದ್ದು, ಹೆಚ್ಚಿನವರು ಕನ್ನಡ ಮತ್ತು ಈ ಕಂಪ್ಯೂಟರ್ ಅನ್ನು ಬಳಸುವುದು DTPಗೋಸ್ಕರ. DTP ನಲ್ಲಿ ಒಳ್ಳೆಯ ಯುನಿಕೋಡ್ ಓಪನ್ ಟೈಪ್ ಫಾಂಟ್ ಇರ್ಲಿಲ್ಲ, ಈಗ ತುಂಬಾ ಬಂದಿದೆ. ಮತ್ತೆ ಇನ್ನೊಂದು ಸಮಸ್ಯೆ ಏನಂದ್ರೆ, DTPಯಲ್ಲಿ ಬಳಸುವ ಸಾಫ್ಟ್ವೇರ್ ಅದೇ ಪೇಜ್ ಮೇಕರ್ ನಲ್ಲಿ ಕನ್ನಡ ಯುನಿಕೋಡ್ ಇರ್ಲಿಲ್ಲ, ಅಲ್ಲ ಈಗ್ಲೂ ಇಲ್ಲ. ಆದರೆ ಇನ್ಡಿಸೈನ್ ನಲ್ಲಿ ಇದೆ, ಸ್ಕ್ರೈಬಸ್ ಅಲ್ಲಿ ಇದೆ, ಜನ ಅಲ್ಲಿಗೆ ಹೋಗ್ತಾ ಇಲ್ಲ. ಈಗ ಅಂತರ್ಜಾಲದಲ್ಲಿ ಯುನಿಕೋಡ್ ಬಳಕೆ ಜಾಸ್ತಿ ಆಗಿದೆ. ಮುಖ್ಯವಾಗಿ ಬ್ಲಾಗು, ಫೇಸ್ಬುಕ್, ಟ್ವಿಟ್ಟರ್ ಅಲ್ಲೆಲ್ಲ ಯುನಿಕೋಡ್ ನಲ್ಲಿ ಆಗುದು. ಈಗ ಕನ್ನಡ ಮತ್ತು ಅಂತರ್ಜಾಲ ನೋಡುವ. ಮಾಹಿತಿ ಹೆದ್ದಾರಿಯಲ್ಲಿ ಕನ್ನಡದ ಗಾಡಿ ಆರಂಭದಲ್ಲಿ ಕಂಗ್ಲೀಷ್ ನಲ್ಲಿ ಮಾಡ್ತಾ ಇದ್ರು. ನಂತರ ವಿಶ್ವ ಕನ್ನಡ ನಾವು ಅದಾಗ ಇದು ಆಸ್ಕಿ ಫಾಂಟ್ ಅಲ್ಲಿ ಮಾಡಿದ್ದು, ಮತ್ತೆ ಯುನಿಕೋಡ್ ಅಲ್ಲಿ ಬಂತು.
ಈಗ ನೋಡಿ ಇಮೇಲು, ಚಾಟು, ಬ್ಲಾಗು ಎಲ್ಲದರಲ್ಲಿ ಕೂಡ ಇಂಟರ್ನೆಟ್ ನಲ್ಲಿ ಕನ್ನಡ ಸಾಧ್ಯ ಇದೆ. ಕನ್ನಡದ ಜಾಲತಾಣ ಇಲ್ಲಿ ಕೂಡ ನೋಡಿ, ಈ ಚಿತ್ರ ರೂಪದಲ್ಲಿ ಫ್ಲಾಶ್ ಬಳಸಿ ಟ್ರೂ ಟೈಪ್ ಫಾಂಟ್ ಬಳಕೆ, ಡೈನಮಿಕ್ ಫಾಂಟ್ ಬಳಕೆ, ಇದು ಯಾವುದು ಈಗ ಆಗ್ತಾ ಇಲ್ಲ. ಇದೆಲ್ಲವೂ ಈಗ ಔಟ್ಡೇಟೆಡ್. ಈಗ ಮಾಡ್ತಾ ಇರೋದು ಎಲ್ಲವೂ ಯುನಿಕೋಡ್ ನಲ್ಲೇ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ. ಆ ಹಳೆದು ಜಾಲತಾಣಗಳೆಲ್ಲ ಹೋಗಿವೆ. ಈಗ ಯುನಿಕೋಡ್ ನಲ್ಲಿ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಗೂಗಲ್ ನಲ್ಲಿ, ಬಿಂಗ್ ಅಲ್ಲಿ ಎಲ್ಲ ಹುಡುಕಬಹುದು. ಆಮೇಲೆ ಡಾಟಾ ಡ್ರಿವನ್ ವೆಬ್ಸೈಟ್ ಸಾಧ್ಯತೆ ಇದೆ. ಆಮೇಲೆ ಮೊಬೈಲ್ ನಲ್ಲಿ ಕೂಡ ಆಗ್ತದೆ ಈಗ, ಯಾಕಂದ್ರೆ ಯುನಿಕೋಡ್ ನಲ್ಲಿ ಮಾಡೋದು. ಮತ್ತೆ ಇನ್ನೊಂದು ಇತ್ತೀಚೆಗೆ ಬರ್ತಾ ಇದೆ, ಜುಲೈ 15ರಿಂದ, ಅಂದ್ರೆ ಇನ್ನು 15 ದಿನದ ನಂತರ ನಿಮಗೆ ನಿಮ್ಮ ಜಾಲತಾಣಕ್ಕೆ ಅಂದ್ರೆ ನಿಮ್ಮ ವೆಬ್ಸೈಟ್ಗೆ ಕನ್ನಡ ಲಿಪಿಯಲ್ಲೇ ಡೊಮೈನ್ ನೇಮ್ ಹಾಕೋಬಹುದು. ಉದಾಹರಣೆಗೆ ಈಗ pavanaja.in ಅಂತ ಇದ್ರೆ ಅದರ ಬದಲು pavanaja.bharat ಅಂತ ನೀವು ಶುರು ಮಾಡಬಹುದು ಇನ್ನು 15 ದಿವಸ. ಈಗ ಅಂತರ್ಜಾಲದಲ್ಲಿ ಕನ್ನಡ ಯುನಿಕೋಡ್ ಈಗ ನೋಡಿ, ಫೇಸ್ಬುಕ್, ಚಾಟ್, ಅದು ವಿಕಿಪೀಡಿಯಾ ಎಲ್ಲ ಕಡೆ ಯುನಿಕೋಡೇ ಆಗೋದು. ನಿಮಗೆ ಬೇಕಾದ ಕೀಲಿಮಣೆ ಬಳಸ್ಕೋಬಹುದು. ನುಡಿ, ಬರಹ, ಪದ ಯಾವ್ದು ಬೇಕಾದ್ರೂ ಮಾಡ್ಬೋದು. ಕೆಲವರು ಪಾಪಪ್ ಕೀಬೋರ್ಡ್ ಕೊಟ್ಟಿದ್ದಾರೆ. ಉದಾಹರಣೆಗೆ ವಿಕಿಪೀಡಿಯಾದಲ್ಲಿ ಅವರದ್ದೇ ಕೀಬೋರ್ಡ್ ಇದೆ. ನೀವು ವಿಕಿಪೀಡಿಯಾದಲ್ಲಿ ಕನ್ನಡ ಟೈಪ್ ಮಾಡಬೇಕಿದ್ರೆ ನಿಮಗೆ ನುಡಿ, ಬರಹ ಅಗತ್ಯ ಇಲ್ಲ, ಅವರದ್ದೇ ಕೀಬೋರ್ಡ್ ಇದೆ. ಆಮೇಲೆ ಗೂಗಲ್ ನವರು ಕೊಟ್ಟಿದ್ದಾರೆ ಲಿಪಿ ಅಂತಾರ ಅಂತ. ಮತ್ತೆ ಕನ್ನಡ ಸ್ಲೇಟ್ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಟೈಪ್ ಮಾಡಿ ಬೇರೆ ಕಡೆ ಪೇಸ್ಟ್ ಮಾಡಬಹುದು. ಬಟ್ ಕನ್ನಡ ಸ್ಲೇಟ್ ಈಗ ಇದೆಯೋ ಇಲ್ವೋ ಗೊತ್ತಿಲ್ಲ. ಮೊಬೈಲ್ ಫೋನ್ ನಲ್ಲಿ ಕೂಡ ಕನ್ನಡದ ಕೀಲಿಮಣೆಗಳಿವೆ. ಆಮೇಲೆ ನೀವು ಕನ್ನಡದಲ್ಲಿ ಮಾತಾಡಿದ್ದನ್ನು ಟೆಕ್ಸ್ಟ್ ಕನ್ವರ್ಟ್ ಮಾಡುವಂತದ್ದು ಕೂಡ ಇದೆ. ಈಗ ಪ್ರಾರಂಭದಲ್ಲಿ ಬದುಕನ ಸರ್ ಹೇಳಿದ್ರು, ನೀವು ದಯವಿಟ್ಟು ಇಂಗ್ಲಿಷ್ ನಲ್ಲಿ ಮಾಡಬೇಡಿ. ನಾನು ಅದನ್ನು ಮತ್ತೆ ಮತ್ತೆ ಹೇಳ್ತೇನೆ. ಕನ್ನಡವನ್ನು ಇಂಗ್ಲಿಷ್ ನಲ್ಲಿ ಬಳಿಯುವುದು ಇದೆಯಲ್ಲ, ಅದು 30 ವರ್ಷದ ಹಿಂದೆ ನಾವು ಮಾಡ್ತಾ ಇದ್ವಿ, ಎಲ್ಲರೂ ಮಾಡ್ತಾ ಇದ್ವಿ. ಯಾಕಂದ್ರೆ ಆವಾಗ ಕನ್ನಡ ಫಾಂಟ್ ಕೀಬೋರ್ಡ್ ಗಳೆಲ್ಲ ಇರ್ಲಿಲ್ಲ. ಈಗ ಯುನಿಕೋಡ್ ಬಂದ ಮೇಲೆ ಸಮಸ್ಯೆ ಇಲ್ಲ. ನಿಮಗೆ ಸಮಸ್ಯೆ ಇರುವುದು ನಿಮ್ಮ ಇಚ್ಛಾಶಕ್ತಿಯದ್ದು ಮಾತ್ರ. ನಾನು ಯಾರಾದ್ರೂ ನನಗೆ ಇಂಗ್ಲಿಷ್ ನಲ್ಲಿ ನನಗೆ SMS, ವಾಟ್ಸ್ಆಪ್ ಬರೆದ್ರೆ, ಮೆಸೇಜ್ ಕಳಿಸಿದ್ರೆ, ನಾನು ಕನ್ನಡ ಲಿಪಿಯಲ್ಲಿ ಇಂಗ್ಲಿಷ್ ಅನ್ನು ಐ ಡೋಂಟ್ ರೀಡ್ ಇಂಗ್ಲಿಷ್ ಅಂತ ಬರೆದು ಕಳಿಸ್ತೀನಿ. 30 ವರ್ಷಗಳ ಕಾಲದ ಹಿಂದಿಂದು. ಈಗ ಕನ್ನಡ ಲಿಪಿ ಬಳಸಲು ಯಾವ ತಾಂತ್ರಿಕ ಸಮಸ್ಯೆಗಳಿಲ್ಲ. ವಿಕಾಸ ಹೆಗಡೆಯವರು ಬ್ಲಾಗ್ ಮಾಡಿದ್ದಾರೆ, bit.ly/ಕನ್ನಡ ಟೈಪಿಂಗ್ ಅಂತ. ನೀವು ಈ ವೆಬ್ಸೈಟ್ ಬರೆದಿಟ್ಕೊಳ್ಳಿ. ಇಲ್ಲಿ ಸುಮಾರು ಒಂದು 20 ನಮೂನೆಯದ್ದು ಅಥವಾ ಇನ್ನೂ ಜಾಸ್ತಿ ಯಾವ ಯಾವ ನಮೂನೆಯಲ್ಲಿ ಕನ್ನಡ ಟೈಪ್ ಮಾಡ್ಲಿಕ್ಕೆ ಸಹ ಸೌಕರ್ಯಗಳಿವೆ ಅಂತ ಅವರು ಪಟ್ಟಿ ಮಾಡಿದ್ದಾರೆ. ಇಂಗ್ಲಿಷ್ ಯಾಕೆ ಬೇಡ ಅಂದ್ರೆ ಅದು ಓದ್ಲಿಕ್ಕೆ ತುಂಬಾ ಶ್ರಮ, ಅದು ಸಮಸ್ಯೆ ಕೂಡ ಇದೆ. ಉದಾಹರಣೆಗೆ RAME ಅಂತ ಬರೆದ ರಮ ಇರ್ಬೋದು, ರಾಮ ಇರ್ಬೋದು. ಅದೇ ಕೋಟ್ಯಾಧಿಪತಿ ಅಂತ ನೋಡಿ, ಈ ತರ ಬರೆದದನ್ನು ಕೋಟ್ಯಾಧಿಪತಿ ಅಂತಲೂ ಓದ್ಬೋದು. ನಡೆ ಮುಂದೆ ಅಂತ ಇದೆ, ಇದನ್ನು ನೀವು ನಡೆ ಮುಂದೆ ಅಂತಲೂ ಓದ್ಬೋದು. ಇಂಥದ್ದೆಲ್ಲ ಸಮಸ್ಯೆಗಳಿವೆ. ಆಮೇಲೆ ಅಂತರ್ಜಾಲದಲ್ಲಿ ಕನ್ನಡದ ಬಳಕೆ ಅತಿ ಅಗತ್ಯ. ಈಗ ಏನಾಗಿದೆ ಅಂದ್ರೆ, ನಾವು ಗೂಗಲ್ ನಲ್ಲಿ AdWords ಅಂತ ಇದೆ. ನೀವೊಂದು ಕನ್ನಡದ ವೆಬ್ಸೈಟ್ ಹಾಕಿ ಅದಕ್ಕೆ ಗೂಗಲ್ ಅಡ್ವರ್ಟೈಸ್ಮೆಂಟ್ ಬರೋದಿಲ್ಲ, ಯಾಕಂದ್ರೆ ಕನ್ನಡದ AdWords ಇಲ್ಲ. ಅವ್ರೇನ್ ಹೇಳ್ತಾ ಇದ್ದಾರೆ, ಇಂಟರ್ನೆಟ್ ನಲ್ಲಿ ಜನ ಕನ್ನಡವನ್ನು ತುಂಬಾ ಕಡಿಮೆ ಬಳಸ್ತಾ ಇದ್ದಾರೆ, ಅದನ್ನ ನಾವು ಗೂಗಲ್ AdSense ಕೊಟ್ಟಿಲ್ಲ ಅಂತ. ಸೊ ನೀವು ಗೂಗಲ್ AdSense ಉದಾಹರಣೆ. ಆಮೇಲೆ ಗೂಗಲ್ ನದ್ದು ನೋಡಿ, news.google.com ಅಂತ ಇದೆ, ಅಲ್ಲಿ ಕೂಡ ಕನ್ನಡ ಇಲ್ಲ. ಕನ್ನಡದ ಬುಕ್ಗಳು ಉದಾಹರಣೆಗೆ ಅಮೆಜಾನ್ ಕಿಂಡಲ್ ನಲ್ಲಿ ಕನ್ನಡ ಇಲ್ಲ. ಇಲ್ಲೆಲ್ಲ ಕನ್ನಡ ಬರಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿ ಕನ್ನಡವನ್ನು ಬಳಕೆ ಮಾಡಬೇಕು, ಇಂಗ್ಲಿಷ್ ಅನ್ನು ಬಿಟ್ಟೇ ಬಿಡಬೇಕು. ಪಠ್ಯದಿಂದ ಧ್ವನಿಗೆ ಅಂದ್ರೆ ಕನ್ನಡದಲ್ಲಿ ಟೈಪ್ ಮಾಡಿದ್ದನ್ನು ಯುನಿಕೋಡ್ ನಲ್ಲಿ ಧ್ವನಿ ಮಾಡೋದು. ಮೊಬೈಲ್ ನಲ್ಲಿ ಆಪ್ ಇದೆ, ಕನ್ನಡ ವಾಯ್ಸ್ ಅಂತಲ್ಲ. ಕಂಪ್ಯೂಟರ್ಗೆ ಕೂಡ ಇದೆ, NVD ಅಂತ ಇದೆ, ಅದರಲ್ಲಿ ಮಾಡಬಹುದು. ನಾನು ಬೇಕಾದ್ರೆ ಡೆಮೋ ಕೊಡಬಹುದು, ಬಟ್ ಈಗ ಸಮಯ ಇಲ್ಲ. ಮೊಬೈಲ್ ನಲ್ಲಿ ಕನ್ನಡ ಈಗ ಎಲ್ಲವೂ ಸಾಧ್ಯತೆ ಇದೆ. ಇದನ್ನು ನಾನು ಮತ್ತೆ ಮತ್ತೆ ಹೇಳುವ ಅಗತ್ಯ ಇಲ್ಲ, ನೀವೆಲ್ಲ ಮಾಡ್ತಾ ಇದ್ದೀರಿ. ನೀವೆಲ್ಲರೂ ಆ ಗೂಗಲ್ ಫಾರ್ಮ್ ಅನ್ನು ತುಂಬಿಸಿದ್ದೀರಿ ಕನ್ನಡದಲ್ಲಿ. ಅದ ಅರ್ಥ ಏನಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಅಂತ ಆಯ್ತು. ಗೂಗಲ್ ನವರು ಕೊಟ್ಟಿದ್ದಾರೆ ಕೈ ಬರಹ ಗ್ರಹಿಕೆ. ಕನ್ನಡದಲ್ಲಿ ಮಾತನಾಡಿದ್ದನ್ನು ಪಟ್ಟಿ ಆಗಿಸುವ ಆಪ್ ಇದೆ. ಉದಾಹರಣೆ ಕನ್ನಡ ವಾಯ್ಸ್ ನೋಟ್ಸ್ ಅಂತ ಇದೆ, ಧ್ವನಿ ಅಂತ ಇದೆ. ಹಲವು ಆಪ್ಗಳು ಕನ್ನಡದಲ್ಲೇ ಯೂಸರ್ ಇಂಟರ್ಫೇಸ್ ಕೊಟ್ಟಿದ್ದಾರೆ. ಇವನ್ ಇದು ಲೋಪೋಸ್ ಅಂತ ಇದೆ, ಚಿಂಗಾರಿ ಅಥವಾ ಪ್ರತಿಲಿಪಿ ಅಥವಾ ಫೇಸ್ಬುಕ್ ಎಲ್ಲದಲ್ಲೂ ಕನ್ನಡ ಬಂದಿದೆ. ಈಗ ಇನ್ನು ಹಲವು ಆಪ್ಗಳಲ್ಲಿ ಕನ್ನಡ ಇದೆ. ಐಫೋನ್ ನಲ್ಲಿ ಕೂಡ ಇತ್ತೀಚಿನ ಆವೃತ್ತಿಯಲ್ಲಿ ಕನ್ನಡ ಇದೆ. ಇನ್ನೊಂದು ಬಹಳ ಕ್ವಿಕ್ ಆಗಿ ಹೇಳ್ಬೇಕಾದ್ದು, ಕನ್ನಡದಲ್ಲಿ ಮಾಹಿತಿ ತಂತ್ರಜ್ಞಾನ ಸಾಹಿತ್ಯ ಇದು ಅತಿ ಅಗತ್ಯವಾಗಿ ಬೇಕು. ಯಾಕಂದ್ರೆ ಮಾಹಿತಿ ತಂತ್ರಜ್ಞಾನ ಅಂದ್ರೆ ಬರೀ ಇಂಗ್ಲಿಷ್ ಅಲ್ಲ. ನಾರಾಯಣಮೂರ್ತಿ ಅವರು ಅದನ್ನೇ ಹೇಳ್ತಾರೆ, BV ಜಗದೀಶ್ ಅದನ್ನೇ ಹೇಳಿದ್ದಾರೆ. ಮಾಹಿತಿ ಸಾಹಿತ್ಯ ಮತ್ತು ಕಥನ ಸಾಹಿತ್ಯ. ಈಗ ನಮ್ಮ ಸಾಹಿತಿಗಳು ಏನ್ ಹೇಳುದು ಅಂದ್ರೆ ಸೃಜನಶೀಲ ಮತ್ತು ಸೃಜನೇತರ ಅಂತ. ಆ ತರ ಅಲ್ಲ, ಅದು ಕಥನ ಸಾಹಿತ್ಯ ಮತ್ತು ಮಾಹಿತಿ ಸಾಹಿತ್ಯ ಅಂತ ಹೇಳ್ಬೇಕು. ಇಂಗ್ಲಿಷ್ ಅಲ್ಲಿ ಆದ್ರೆ ಫಿಕ್ಷನ್ ಮತ್ತು ನಾನ್ ಫಿಕ್ಷನ್ ಅಂತಾರೆ. ಈ ನಾನ್ ಫಿಕ್ಷನ್ ಅಥವಾ ಇನ್ಫಾರ್ಮೇಶನ್ ಲಿಟ್ರೇಚರ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಅದು ಕನ್ನಡದಲ್ಲಿ ಅತಿ ಅಗತ್ಯ ಆಗ್ಬೇಕು, ಅತಿ ಅಗತ್ಯವಾಗಿ ಬೇಕೇ ಬೇಕು. ಯಾಕೆ ಅಂತ ಹೇಳಿದೆ,
ಅದು ಯಾಕೆ ಅಂತ ಹೇಳಿದ್ರೆ 1ನೇ ತರಗತಿಯಿಂದ ಇಂಗ್ಲಿಷ್ ಕಲಿಕೆ ಅಂತ ಅಗತ್ಯ ಅಂತ ಹೇಳುವವರ ಒಂದು ವಾದ ಏನಂದ್ರೆ ಕನ್ನಡ ಮಾಧ್ಯಮದಲ್ಲಿ ಕಲಿಯುವವರಿಗೆ ಪ್ರಪಂಚದ ಜ್ಞಾನ ಸಿಗುವುದಿಲ್ಲ, ಆದ್ರಿಂದ ಇಂಗ್ಲಿಷ್ 1ನೇ ತರಗತಿಯಿಂದಲೇ ಕಲಿಸಬೇಕು ಅಂತ. ಆದ್ರೆ ಅದು ಈ ಸಮಸ್ಯೆ ಪರಿಹಾರ ಅಲ್ಲ. ಸಮಸ್ಯೆಗೆ ಪರಿಹಾರ ಅಂದ್ರೆ ಕನ್ನಡ ಭಾಷೆಯಲ್ಲಿ ಪ್ರಪಂಚ ಜ್ಞಾನವನ್ನು ತರಬೇಕು, ಇದು ಆಗ್ಬೇಕು. ಅದಕ್ಕೆ ಕನ್ನಡ ಭಾಷೆಯಲ್ಲಿ ಮಾಹಿತಿ ತಂತ್ರಜ್ಞಾನದ ಬರವಣಿಗೆ ಕೂಡ ಆಗ್ಬೇಕು. ಪ್ರಪಂಚ ಜ್ಞಾನ ಅಂದ್ರೆ ಅದರಲ್ಲಿ ಮಾಹಿತಿ ತಂತ್ರಜ್ಞಾನ ಕೂಡ ಸೇರ್ತದೆ. ಅದು ಒಂದೇ ಅಲ್ಲ, ಈಗ ಆರೋಗ್ಯ ಇರ್ಬೋದು, ಕೊರೋನಾ ಬಗ್ಗೆ ಇರ್ಬೋದು, ಕೋವಿಡ್ ಬಗ್ಗೆ ಇರ್ಬೋದು, ಅಥವಾ GST ಬಗ್ಗೆ ಇರ್ಬೋದು, ಎಲ್ಲದ ಬಗ್ಗೆಯೂ ಜನರಿಗೆ ಮಾಹಿತಿ ಬೇಕು. ಈ ಮಾಹಿತಿ ಸಾಹಿತ್ಯದ ಅಗತ್ಯ ಅತಿ ಅಗತ್ಯವಾಗಿದೆ. ಜನರು ದಯವಿಟ್ಟು ಅದನ್ನು ಹೆಚ್ಚು ಮಾಡ್ಬೇಕು, ಇಲ್ಲಾಂದ್ರೆ ಕನ್ನಡ ಆಡು ಭಾಷೆಯಾಗಿ ಉಳಿಯುತ್ತದೆ. ಈಗೇನಾಗಿದೆ ಅಂದ್ರೆ ಸಾಹಿತಿಗಳು ತಮ್ಮದೇ ಒಂದು ಕೋಟೆ ಮಾಡಿ ಇಟ್ಕೊಂಡಿದ್ದಾರೆ, ತಂತ್ರಜ್ಞರು ತಮ್ಮದೇ ಒಂದು ಕೋಟೆ ಮಾಡಿ ಇಟ್ಕೊಂಡಿದ್ದಾರೆ. ಇದು ತಪ್ಪು. ಸಾಹಿತಿಗಳು ಸ್ವಲ್ಪ ತಂತ್ರಜ್ಞಾನ ಕಲಿಬೇಕು, ತಂತ್ರಜ್ಞರು ಸ್ವಲ್ಪ ಸಾಹಿತ್ಯವನ್ನು ಕಲಿಬೇಕು. ಸಾಹಿತ್ಯ ಇರುವುದು ವಿಕಾಸಕ್ಕೆ, ವಿಲಾಸಕ್ಕೆ ಅಲ್ಲ. ಆರ್ಟ್ ಫಾರ್ ದ ಸೇಕ್ ಆಫ್ ಆರ್ಟ್ ಅನ್ನೋದು ನಾವು ಒಪ್ಪುದಿಲ್ಲ. ಲಿಟರೇಚರ್ ಫಾರ್ ಡೆವಲಪ್ಮೆಂಟ್. ಇದು ನನ್ನ ಸಂಪರ್ಕ pavanaj@vishwakannada.com. ಈಗ ಅವರು ಬರಿಕನ ಸರ್ ಹೇಳಿದಾಗ 11 ಗಂಟೆಗೆ ನಾನೀಗ ನಿಲ್ಲಿಸ್ತಾ ಇದ್ದೇನೆ. ನೀವು ಪ್ರಶ್ನೆಗಳನ್ನು ಕೇಳಬಹುದು. ಸರ್ ಹೇಳಿ. ಒಂದು ಪ್ರಶ್ನೆ ಹೀಗಿದೆ, ವಿಂಡೋಸ್ 10 ಲ್ಯಾಪ್ಟಾಪ್ ನಲ್ಲಿ ನುಡಿ ಸಾಫ್ಟ್ವೇರ್ ಸಪೋರ್ಟ್ ಮಾಡುವುದಿಲ್ಲ, ಯಾಕೆ? ನುಡಿ ಸಾಫ್ಟ್ವೇರ್ ಬಗ್ಗೆ ನಿಮಗೆ ಗೊತ್ತಿಲ್ಲ. ನುಡಿ ಸಾಫ್ಟ್ವೇರ್ ಮಾಡಿದವ್ರನ್ನ ಕೇಳಬೇಕು. ವಿಂಡೋಸ್ 10 ನಲ್ಲಿ ನುಡಿ ಆಗ್ತದೆ, ನಾನು ನೋಡಿದ್ದೇನೆ. ನುಡಿ ಅವರು ಯಾವ ಹಳೆ ಆವೃತ್ತಿ ಬಳಸ್ತಾ ಇರಬೇಕು. ನುಡಿ 6 ಆಗ್ತದೆ, ನಾನು ನೋಡಿದ್ದೇನೆ. ಹಳೆದಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾನು ಕಾಣಿಸ್ತಾ ಇದ್ದೇನಲ್ಲ ಈಗ, ಹಳೆ ಆವೃತ್ತಿ ನುಡಿ ಆಗುದಿಲ್ಲ, ಹೊಸ ಆವೃತ್ತಿಯಲ್ಲಿ ಮಾತ್ರ ಆಗ್ತದೆ. ನುಡಿ 6 ಆಗ್ತದೆ, ಆದ್ರೆ ನುಡಿ 6 ಅಲ್ಲಿ ಯುನಿಕೋಡ್ ಮಾತ್ರ ಇದೆ. ನಿಮಗೆ ವಿಂಡೋಸ್ 10 ನಲ್ಲಿ ನಿಮಗೆ ಯುನಿಕೋಡ್ ಅಲ್ಲದ ಹಳೆಯ ಆಸ್ಕಿ ಫಾಂಟ್ ಅಲ್ಲಿ ಅಥವಾ ನುಡಿ ಬರಹದಲ್ಲಿ ಮಾಡ್ಬೇಕೆಂದ್ರೆ ಆಗುದಿಲ್ಲ. ಬರಹದವನ್ನು ಕೊಟ್ಟಿದ್ದಾನೆ, ಬರಹ ಇಸ್ ಪೇಯ್ಡ್, ನೋ ಮೋರ್ ಫ್ರೀ. ಅಂದ್ರೆ ನೀವು ಕಡ್ಡಾಯವಾಗಿ ಯುನಿಕೋಡಿಗೆ ಹೋಗ್ಲೇಬೇಕು. ನಿಮಗೆ ಉದಾಹರಣೆಗೆ DTP ಅವರು ಕೆಲವು ಸಲ ನಮಗೆ ಅದರಲ್ಲೇ ಕೊಡಿ, ನುಡಿಯಲ್ಲೇ ಕೊಡಿ, ನಮ್ಮ ಯುನಿಕೋಡ್ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ವೆಬ್ಸೈಟ್ ಇದೆ, ನಾನು ಇದನ್ನು ಕೊಡ್ತೇನೆ ಲಿಂಕ್. ಎಲ್ಲಿ ಇತ್ತು, ನನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ ನೋಡಿ. arvindvk.in ಸಂಕ ಅಂತ ಇದೆ ನೋಡಿ, ಒಂದ್ಸಲ ತೋರಿಸ್ತೇನೆ ಬೇಕಿದ್ರೆ. ಅದಕ್ಕೆ ಪುನಃ ಸ್ಕ್ರೀನ್ ಶೇರಿಂಗ್ ಹೋಗ್ಬೇಕು. ಒಂದು ನಿಮಿಷ ನೋಡಿ, ಇದು ಅರವಿಂದ ಅದೇ ನಾನು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ ಸಂಕ ಅಂತ. ಇಲ್ಲಿ ನೋಡಿ, ಯುನಿಕೋಡ್ ಟು ಆಸ್ಕಿ ಟು ಯುನಿಕೋಡ್ ಅಂತ. ಆಸ್ಕಿ ಟು ಇಲ್ಲಿ ನೀವು ಇಲ್ಲಿ ಟೈಪ್ ಮಾಡಿದ್ರೆ ಯುನಿಕೋಡ್ ಅಲ್ಲಿ ಈ ಎಡಗಡೆ ಏನು ಟೈಪ್ ಮಾಡ್ತೀರಾ, ಇಲ್ಲಿ ಆಸ್ಕಿಯಲ್ಲಿ ಟೈಪ್ ಮಾಡಿದ್ರೆ ಇಲ್ಲಿ ಬಲಗಡೆ ಯುನಿಕೋಡ್ಗೆ ಬರ್ತದೆ. ಇಲ್ಲಿ ಎಡಗಡೆ ಯುನಿಕೋಡ್ ಅಲ್ಲಿ ಟೈಪ್ ಮಾಡಿದ್ರೆ ಬಲಗಡೆ ಇಲ್ಲಿ ನೀವು ಚೇಂಜ್ ಮಾಡ್ಕೋಬೇಕು, ಯುನಿಕೋಡ್ ಟು ಆಸ್ಕಿ ಅಂತ. ಅದು ಮಾಡಿದ್ರೆ ನೋಡಿ, ಇದು ಈ ತರ ಬರ್ತದೆ. ಇದು ಯಾಕಂದ್ರೆ ಅದು ನುಡಿ ಬರಹ ಫಾಂಟ್ ಅಲ್ಲಿ ಇದೆ. ಅದನ್ನು ನೀವು ಮತ್ತೆ ವರ್ಡ್ಗ ಪೇಜ್ ಮೇಕರ್ಗ ಕಾಪಿ ಮಾಡಿಕೊಂಡು ಫಾಂಟ್ ಸೆಟ್ ಮಾಡಿದಾಗ ಅದು ನುಡಿಯ ಬರಹದಲ್ಲಿ ಬರ್ತದೆ. ಇಷ್ಟು ಸರ್ಕಸ್ ನೀವು ಮಾಡಬೇಕು. ಇನ್ನೊಂದು ಪ್ರಶ್ನೆ ಸರ್, ಹೇಳಿ. ನೇರವಾಗಿ ಯುನಿಕೋಡ್ ನಲ್ಲಿ ಟೈಪ್ ಮಾಡೋದು ಹೇಗೆ ಗೊತ್ತಾಗ್ಲಿಲ್ಲ. ಇಷ್ಟೊತ್ತು ನಾನು ಅದನ್ನೇ ಹೇಳಿದ್ದಲ್ವ, ಹೇಗೆ ಅಂದ್ರೆ ಅವರಿಗೆ ಯುನಿಕೋಡ್ ನಲ್ಲಿ ನಾವು ಏಕಭಾಷೆ, ದ್ವಿಭಾಷೆ ಮತ್ತೆ ಯೂನಿಕೋಡ್ ಅಂತಿದೆಲ್ಲ, ನುಡಿ ಓಪನ್ ಮಾಡಿ. ದಯವಿಟ್ಟು ನುಡಿ ಪ್ರಶ್ನೆ ಹೆಚ್ಚು ಕೇಳಬೇಡಿ, ನಾವು ಮುಂದೆ ಹೋಗುವ. ನುಡಿ ನನಗೆ ಗೊತ್ತಿಲ್ಲ. ಇತ್ತೀಚೆಗೆ ನಾನು ಒಂದು 3-4 ವರ್ಷ ಆಯ್ತು ನುಡಿ ಬಳಸೋದು ನಿಲ್ಲಿಸಿ. ನುಡಿ ಬಳಸ್ತಾನೆ ಇಲ್ಲ ನಾನು. ನೀವು ಏಕಭಾಷೆ, ದ್ವಿಭಾಷೆ ಅಂದ್ರೆ ನಾನು ಮತ್ತೆ ನುಡಿಯನ್ನು ಇನ್ಸ್ಟಾಲ್ ಮಾಡಿ ಕಲ್ತು ಹೇಳ್ಬೇಕಾಗ್ತದೆ. ಯುನಿಕೋಡ್ ಮಾಡಿ ಅಂತಲೇ ನಾನು ಎಲ್ರಿಗೂ ಹೇಳ್ತಾ ಇರೋದು, ಬಿಟ್ಟು ಬಿಡಿ ಹಳೆದನ್ನು. ಆ ಪ್ರಶ್ನೆಯನ್ನೇ ಕೇಳಬೇಡಿ, ಹಳೆದನ್ನು ಕೇಳಲೇಬೇಡಿ, ದಯವಿಟ್ಟು ಕೇಳಬೇಡಿ, ಹೊಸದನ್ನೇ ಕೇಳಿ. ನಾನು ಎಕ್ಸೆಲ್ ನಲ್ಲಿ, ಡಾಟಾ ಬೇಸ್ ನಲ್ಲಿ ಎಲ್ಲ ಕನ್ನಡ ಹೇಗೆ ಮಾಡ್ಬೋದು, ನಿಮ್ಮ ಸಾಹಿತ್ಯವನ್ನು ಹೇಗೆ ನೀವು ವಿಂಗಡಣೆ ಮಾಡ್ಬೋದು. ಈಗ ಶ್ರೀನಿವಾಸ ಹಾವನೂರ್ ಅವರು ಮುದ್ದಣನ 5 ಪುಸ್ತಕಗಳನ್ನು ಕಂಪ್ಯೂಟರ್ಗೆ ಹಾಕಿ 6ನೇದು ಅನುಮಾನ ಇತ್ತು ಅದು ಮುದ್ದಣನದ್ದು ಹೌದಾ ಅಲ್ವ ಅಂತ. ಅದನ್ನು ಅವರು ಡಾಟಾ ಬೇಸ್ ಅನಾಲಿಸಿಸ್ ಮಾಡಿ ಅದು ಕೂಡ ಮುದ್ದಣನದ್ದೇ ಅಂತ ಅವರು ಪತ್ತೆ ಹಚ್ಚಿದ್ದು 40 ವರ್ಷಗಳ ಹಿಂದೆ. ಇಂಗ್ಲಿಷ್ ಲಿಪಿಯಲ್ಲಿ ಕಷ್ಟಪಟ್ಟು ಕನ್ನಡದ ಮಾಹಿತಿಯನ್ನು ಎಂಟರ್ ಮಾಡಿದ್ರು. ಕನ್ನಡ ಸಾಹಿತಿಗಳಲ್ಲಿ ನಾನು ದಯವಿಟ್ಟು ಕೈ ಮುಗಿದು ಕೇಳಿಕೊಳ್ಳುವುದಂದ್ರೆ, ನೀವು ಹಳೆ ನುಡಿ ಬರಹ ಆಸ್ಕಿ ಪಿಸ್ಕಿ ಅಂತೆಲ್ಲ ಬಿಟ್ಟು ಬಿಡಿ, ಯುನಿಕೋಡ್ ಅಲ್ಲೇ ಮಾಡಿ.
ಯುನಿಕೋಡ್ ನಲ್ಲೇ ಮಾಡಿ. ಯುನಿಕೋಡ್ ಅಲ್ಲಿ DTP ಅಲ್ಲಿ ಬೇಕಿದ್ರೆ ನಾಡಿದ್ದು ನಾಳೆ ನಾನು ಬೆಳಿಗ್ಗೆ ತೋರಿಸ್ತೇನೆ. ಬೇಕಾದ್ರೆ ಯುನಿಕೋಡ್ ನಲ್ಲಿ ಕೆಲವು ಉದಾಹರಣೆಗೆ ಸ್ಕ್ರೈಬರ್ಸ್ ಅಲ್ಲಿ ಹೇಗೆ ಮಾಡೋದು, ಹಿಂದಿ ಸೈನ್ ಅಲ್ಲಿ ಹೇಗೆ ಬೇಕು ತೋರಿಸಲೇಬೇಕು ಅಂತ ತೋರಿಸ್ತೇನೆ. 10, 12, 20 ಫಾಂಟ್ಗಳು ಇವೆ ಯುನಿಕೋಡ್ ಅಲ್ಲಿ. ಮಾಡ್ಬೋದು, ಖಂಡಿತ ಮಾಡ್ಬೋದು. ಸ್ವಲ್ಪ ಕಲ್ತ್ಕೋಬೇಕಾಗ್ತದೆ ಅಷ್ಟೇ, ಮತ್ತೇನು ಸಮಸ್ಯೆ ಇಲ್ಲ. ಕನ್ವರ್ಟ್ ಮಾಡೋದು ಹೇಗಂತ ಈಗಷ್ಟೇ ನಾನು ತೋರಿಸಿದೆ. ಅರವಿಂದ VK ವೆಬ್ಸೈಟ್ ಅಲ್ಲಿ ಮಾಡಿ. ಸರ್, 2 ಪ್ರಶ್ನೆಗಳು. ಒಂದು, ಬೇರೆ ಬೇರೆ ಮೊಬೈಲ್ ನಲ್ಲಿ ಕೀಳಿಮಣೆಯು ಬೇರೆ ಬೇರೆ ರೀತಿಯಲ್ಲಿ ಇರುತ್ತದೆ ಅಲ್ಲವೇ? ಹೌದು, ಅದು ಸಮಸ್ಯೆ ಅಲ್ಲ, ನೀವು ಕಲ್ತ್ಕೋಬೇಕು. ಉದಾಹರಣೆಗೆ ನಿಮಗೆ TVS ಸುಜುಕಿ ಬೈಕ್ ಮತ್ತು ಹೀರೋ ಹೊಂಡಾ ಬೈಕ್ ಬಿಟ್ಟಾಗ ಒಂದರಲ್ಲಿ ಬಲದ ಕಾಲಿಗೆ ಗೇರ್ ಇರ್ತದೆ, ಇನ್ನೊಂದಲ್ಲಿ ಎಡ ಕಾಲಿಗೆ ಗೇರ್ ಇರ್ತದೆ. ನೀವು ಅಭ್ಯಾಸ ಮಾಡ್ಕೋಬೇಕು ಅಷ್ಟೇ, ಮತ್ತೇನಿಲ್ಲ. ಇನ್ನೊಂದು, ಇದು ಸ್ವಲ್ಪ ಜನರಲ್ ಆಗಿ, ಗಣಕಯಂತ್ರದಲ್ಲಿ ಕನ್ನಡ ಬಳಕೆ ಪರಿಪೂರ್ಣತೆ ಕಾಣುವುದು ಯಾವಾಗ? ನೀವು ಬಳಸಿದಾಗ. ಇದು ಹೇಗಂದ್ರೆ ಅದು ಯಾವಾಗ ಬರ್ತದೆ, ಇದು ಯಾವಾಗ ಬರ್ತದೆ ಅಂತ ಇದು ಮಾಡ್ಬೇಕು ನಾವೇ. ನಾವು ಮಾಡಿಲ್ಲ ಅಂದ್ರೆ ಮಾಡುದಿಲ್ಲ. ಈಗ ನೋಡಿ, ಗೂಗಲ್ನವ್ರು ಯಾಕೆ ಕೊಟ್ಟಿಲ್ಲ ಕನ್ನಡದ್ದು AdWord? ನೀವು ಯಾರು ಬಳಸ್ತಾ ಇಲ್ಲ ಕನ್ನಡವನ್ನು, ಎಲ್ಲ ಕಂಗ್ಲೀಷ್ ಮಾಡ್ತೀರಿ. ಅದು ಕೂಡ ಇನ್ನೂ ಹಳೆಯದು ನುಡಿ ಬರಹ ಅಂತ ಕೂತ್ಕೊಂಡಿದ್ದೀರಿ, ಮುಂದೆ ಹೋಗುದಿಲ್ಲ. ಆಗ ಅವರು ಕನ್ನಡ ಕೊಡ್ತಾ ಇಲ್ಲ. ಸೊ ಕನ್ನಡದ ವೆಬ್ಸೈಟ್ ಹಾಕಿ ಅಡ್ವರ್ಟೈಸ್ಮೆಂಟ್ ದುಡ್ಡು ಬರುದಿಲ್ಲ. ಈಗ ಭಾಗವಹಿಸಿದಂತಹ ಪಾರ್ಟಿಸಿಪೆಂಟ್ಸ್ ನೀವು ನೇರವಾಗಿ ಪ್ರಶ್ನೆ ಕೇಳಬಹುದು, ನಾವು ತೆರೆದುಕೊಡ್ತೇವೆ. ಕೇಳಿ, ಒಬ್ಬೊಬ್ರೆ ಕೇಳಿ. ಆಮೇಲೆ ದಯವಿಟ್ಟು ಎಲ್ರು ಒಬ್ರಿಗೆ ಒಂದು ನಿಮಿಷ, ಎಲ್ರು ಒಟ್ಟಿಗೆ ಅನ್ಮ್ಯೂಟ್ ಮಾಡಿ ಕೇಳ್ತಿದ್ದಾರೆ, ಕೇಳಬೇಡಿ. ನಾವು ತೀರ್ಮಾನ ಮಾಡಿ. ಪ್ರಶ್ನೆ ಕೇಳಿ. ನಿಮಿಷ ಬದಿಕಾನ್ ಸರ್, ನೀವ್ ಏನ್ ಮಾಡ್ಬೇಕಂದ್ರೆ, ಅವರು ಯಾರು ಪ್ರಶ್ನೆ ಕೇಳ್ಬೇಕು ಅಂತಾರೋ ಅವರು ಹ್ಯಾಂಡ್ ರೈಸ್ ಮಾಡ್ಲಿ. ಯಾರು ಹ್ಯಾಂಡ್ ರೈಸ್ ಮಾಡಿದಾರೋ ಅವರನ್ನು ಮಾತ್ರ ಅನ್ಮ್ಯೂಟ್ ಮಾಡ್ಬೋದು. ನಾನೇ ಮಾಡ್ತೀನಿ ಬಿಡಿ, ನಾನೇ ಮಾಡ್ತೀನಿ. ಇಲ್ಲಿಗ ನನಗೆ ಎಷ್ಟು ಜನ ಈಗ ನೋಡಿ ಯಾರೆಲ್ಲ ಕೈ ಎತ್ತಿದ್ದಾರೆ. ಶೇಖರ್ ಅವರು ಕೈ ಎತ್ತಿದ್ದಾರೆ, ನಾಗೇಂದ್ರ ಪ್ರಸಾದ್ ಅವರು, ನಿಶ್ವಿತಾ ಅವರು. ಸೊ ಒಂದೊಂದೇ ಕೇಳ್ತೇನೆ. ಶೇಖರ್ ಅವರು ಮೊದಲು ಪ್ರಶ್ನೆ ಕೇಳಿ. ಶೇಖರ್ ಅವರು ಪ್ರಶ್ನೆ ಕೇಳ್ಬೋದು ಈಗ. ಶೇಖರ್ ಅವರು ಕೇಳಿ. ಶೇಖರ್. ನಾಗೇಂದ್ರ ಪ್ರಸಾದ್ ಅವರು ಎಲ್ಲ ಮತ್ತೆಲ್ಲ ಉಳಿದವರೆಲ್ಲ ಮ್ಯೂಟ್ ಮಾಡಿ, ಎಲ್ರು ಮ್ಯೂಟ್ ಮಾಡಿ. ಎಲ್ರು ಮಾತಾಡ್ತಿದ್ದಾರೆ, ದಯವಿಟ್ಟು ಎಲ್ರು ಮ್ಯೂಟ್ ಮಾಡಿ, ಎಲ್ರು ಮ್ಯೂಟ್ ಮಾಡಿ. ನಾಗೇಂದ್ರ ಪ್ರಶ್ನೆ ಇದೆಯಾ? ಗವರ್ನಿಂಗ್ ಬಾಡಿದು 5 ಬುಕ್ಸ್ ಗೊತ್ತಾಯ್ತಾ? ಶೇಖರ್ ಅನ್ಮ್ಯೂಟ್ ಆಗಿದ್ದಾರೆ. ಹೇಗೆ? ಸರ್ ಅನ್ಮ್ಯೂಟ್ ಸರ್ ಅನ್ಮ್ಯೂಟ್ ಆಗಿದ್ದೀರಾ? ನಾನು ಅನ್ಮ್ಯೂಟ್ ಆಗಿದ್ದೀನಿ. ಹೌದು, ನಾನು ಉತ್ತರ ಕೊಡ್ಬೇಕಲ್ವಾ? ಹಲೋ ಹಲೋ, ಟ್ರೈ ಮಾಡಿದ್ಮೇಲೆ ಆಗಿಲ್ಲ ಸುಮ್ಮನೆ. ಯಾರು ಪ್ರಶ್ನೆ ಕಳ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಯಾರು ಪ್ರಶ್ನೆ ಕೇಳ್ಬೇಕು ಈಗ? ಸುಪ್ರೀತಾ ಜೈನ್ ಅವ್ರದ್ದು ಅನ್ಮ್ಯೂಟ್ ಆಗಿದೆ. ಸುಪ್ರೀತಾ ಅಜಿತ್ ಯಾರು? ಮೊದ್ಲು ಎಲ್ರು ಅನ್ಮ್ಯೂಟ್ ಮಾಡಕ್ ಹೇಳಿ ಸರ್. ಯಾರು ಆರ್ಗನೈಸ್
ಚಾಟ್ ಬಾಕ್ಸ್ ಅಲ್ಲಿ ಕ್ವಶನ್ ಕೇಳಿ ಸರ್. ಈಗ ನೋಡಿ, ನೀವು ಇಲ್ಲಿ ಚಾಟ್ ಬಾಕ್ಸ್ ಅಲ್ಲೇ ಕೇಳಿ, ನಾವು ಅದನ್ನು ಓದಿ ನಾನು ಉತ್ತರ ಕೊಡ್ತೀನಿ ಅಷ್ಟೇ, ಮತ್ತಿನ್ನೇನಿಲ್ಲ. ನಾನು ಮಾತಾಡೋದು ಕೇಳ್ತಿದ್ಯಲ್ಲ ಎಲ್ರಿಗೆ? ಹೇಳ್ತಾ ಇದೆ. ಹಾ, ಸೊ ಅವರು ಪ್ರಶ್ನೆ ಕೇಳುವವರೆಲ್ಲ ಚಾಟ್ ಬಾಕ್ಸ್ ಅಲ್ಲೇ ಪ್ರಶ್ನೆ ಕೇಳಿ, ನಾನು ಉತ್ತರ ಹೇಳ್ತೀನಿ ಅಷ್ಟೇ, ಮತ್ತೇನಿಲ್ಲ. ಹಾ, ಪ್ರಶ್ನೆ ಒಬ್ರು ಇಲ್ಲಿದ್ದಾರೆ, ಮಧು ಬೆಳಕೇರಿ ಅಂತ ಹೇಳುವವರು. ಕನ್ನಡ ಸಾಹಿತ್ಯದ ಪ್ರಾಚೀನ ಹಸ್ತಪ್ರತಿಗಳನ್ನು ಡಿಜಿಟಲ್ ಕರಣ ಮಾಡುವ ಅವಕಾಶ ಇದೆಯಾ ಸರ್? ಶಂಭುಲಿಂಗನಗೌಡ ಬೆಳಕೇರಿ. ಹೌದು, ಖಂಡಿತ. ಇದು 3ನೇ ದಿವಸದ ವಿಷಯ. ಇದನ್ನು ನಾನು ಹೇಳ್ತೀನಿ 3ನೇ ದಿವಸ ಕನ್ನಡ ಪುಸ್ತಕಗಳ ಡಿಜಿಟೈಸೇಷನ್ ಏನು ಹೇಗೆ ಅಂತ. ಅದು ಇದೆ, ನಮ್ಮ ಟಾಪಿಕ್ ಅಲ್ಲೇ ಇದೆ. ಬೇರೆ ಯಾವ ಪ್ರಶ್ನೆ ಇದೆ? ಕನ್ನಡ ಸಾಹಿತ್ಯದ ಪ್ರಾಚೀನ ಹಸ್ತಪ್ರತಿಗಳನ್ನು, ಅದು ಇವಾಗಲೇ ಹೇಳಿದ್ದೆ, ಆಯ್ತು. ಇದರ PPT ಕಳುಹಿಸಿ ಮಾಡುವ 3 ದಿವಸ. ತಂತ್ರಜ್ಞಾನದ ಮಾಹಿತಿ ಉಪಯೋಗ ಆಗಿದೆ. ಪ್ರಶ್ನೆ ಕೇಳಿ, ಸುಮ್ಮನೆ ಚೆನ್ನಾಗಿದೆ ಅಲ್ಲ. ನುಡಿ ಬರಹಗಳ ರೀತಿಯಲ್ಲಿ ಗೂಗಲ್ ಕ್ರೋಮಿಗೆ ಹೋಗಿ ಇನ್ಪುಟ್ ಟೂಲ್ಸ್ ಆಪ್ ಉಂಟು. ಹೌದು, ಗೊತ್ತುಂಟು ನನಗೆ. ಅದು ನಾನು ಆವಾಗಲೇ ಹೇಳಿದ್ನಲ್ಲ, ಅಲ್ಲಿ ವಿಕಾಸ್ ಹೆಗಡೆ ಲಿಸ್ಟ್ ಮಾಡಿದ್ದಾನೆ, ಅದರಲ್ಲಿ ಇದೆ ಎಲ್ಲವೂ ಕೂಡ. ಸರ್, ಗಣಕಯಂತ್ರದಲ್ಲಿ ನುಡಿಯಲ್ಲಿ ಮಾಡಿದ ವಿಷಯಗಳು ಮೊಬೈಲ್ನಲ್ಲಿ ಬರುವುದಿಲ್ಲ ಅಲ್ಲ? ನಾನು ಇಷ್ಟೊತ್ತು ಅದನ್ನೇ ಹೇಳಿದ್ದಲ್ವಾ. ಕನ್ನಡದಲ್ಲಿ ಯುನಿಕೋಡ್ ನಲ್ಲಿ ಮಾಡಿದರೆ ಮಾತ್ರ ಮಾಹಿತಿಯ ವರ್ಗಾವಣೆ ಸಾಧ್ಯ. ನುಡಿಯಲ್ಲಿ ನೀವು ಮಾಡಿದ್ರೆ ಅದು ಯುನಿಕೋಡ್ ನಲ್ಲಿ ಮಾಡಿದ್ರೆ ಮಾತ್ರ ನಿಮಗೆ ಮೊಬೈಲ್ ನಲ್ಲಿ ಬರ್ತದೆ. ಯಾಕಂದ್ರೆ ಮೊಬೈಲ್ ನಲ್ಲಿ ಯುನಿಕೋಡ್ ಮಾತ್ರವೇ ಇರುವುದು, ಬೇರೆ ಇಲ್ಲ. ಬೇರೆ ಬೇರೆ ಮೊಬೈಲ್ ನಲ್ಲಿ ಕೀಲಿಮಣಿಯು ಬೇರೆ ಬೇರೆ ರೀತಿಯಲ್ಲಿ ಇರುತ್ತದೆ ಸರ್. ಹೌದು, ಬೇರೆ ಬೇರೆ ರೀತಿಯಲ್ಲಿ ಕೀಲಿಮಣಿ ಇದ್ದು ಕೂಡ ಮಾಹಿತಿ ನೀವು ಸಂಗ್ರಹಿಸಿದ್ದು ಟೈಪ್ ಮಾಡಿದ್ದು ಒಂದೇ ಇರ್ತದೆ. ಅದರಿಂದ ಏನೂ ತೊಂದರೆ ಇಲ್ಲ. ಜಸ್ಟ್ ಕನ್ನಡದಲ್ಲಿ ಟೈಪಿಸಿದ್ದು ಯುನಿಕೋಡ್ಗೆ ಬದಲಾಗುತ್ತದೆ. ಅದು ಯುನಿಕೋಡ್ ನಲ್ಲೇ ಇರುವುದು, ಬೇರೆ ಇದರಲ್ಲಿ ಅಲ್ಲ. ಪ್ಲೀಸ್ ಗಿವ್ ಯೂಟ್ಯೂಬ್ ಲಿಂಕ್ ಟು. ನಾವು ಇನ್ನು ಯೂಟ್ಯೂಬ್ಗೆ ಹಾಕಿಲ್ಲ, ಹಾಕಿದಾಗ ಕೊಡೋಣಂತೆ. ಸರ್, ಹೇಳಿ. ನಾನೊಂದು ಲಿಂಕ್ ಹಾಕ್ತೇನೆ, ಇದು ಇವತ್ತಿನ ಕಾರ್ಯಕ್ರಮದ ಅಭಿಪ್ರಾಯ ಹೇಳಲಿಕ್ಕೆ. ಹಾ, ಹಾಕಿ. ಈಗಾಗಲೇ ಹಾಕಿದ್ದೇನೆ ನಾನು ಇದರಲ್ಲಿ. ಅದು ಇನ್ನೊಮ್ಮೆ ಹಾಕ್ತೇನೆ. ಇನ್ನೊಮ್ಮೆ ಹಾಕಿ, ಯಾಕಂದ್ರೆ ಅದು ಒಮ್ಮೆ ಝೂಮ್ ಇಂದ ಅವ್ರು ಎಕ್ಸಿಟ್ ಆದಾಗ ಅವ್ರು ಕಾಪಿ ಮಾಡಿಕೊಳ್ಳಲಿಲ್ಲ, ಸಿಗುದಿಲ್ಲ. ಈಗ ಹಾಕಿದ್ದೇನೆ, ದಯವಿಟ್ಟು ಎಲ್ಲರೂ ಈ ಗೂಗಲ್ ಫಾರ್ಮ್ಗೆ ಆನ್ಸರ್ ಮಾಡಿ. ಗಮನಿಸಿ, ಈಗ ಅವರು ವಿಶ್ವನಾಥ ಬದಿಕಾನ್ ಅವರು ಒಂದು ಗೂಗಲ್ ಫಾರ್ಮ್ ಹಾಕಿದ್ದಾರೆ. ಈಗಲೇ ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡಿ ಇಟ್ಕೊಳ್ಳಿ, ಯಾಕಂದ್ರೆ ಆಮೇಲೆ ಝೂಮ್ ಕ್ಲೋಸ್ ಆದಾಗ ನಮಗೆ ಸಿಗುದಿಲ್ಲ, ಹೊರಟೋಗಿರ್ತದೆ. ಹಾ, ಅದನ್ನ ಈಗಲೇ ಓಪನ್ ಮಾಡಿ, ಕ್ಲಿಕ್ ಮಾಡಿ ಓಪನ್ ಮಾಡಿ ಇಟ್ಕೊಳ್ಳಿ ಆ ಫಾರ್ಮ್ ಅನ್ನು. ಝೂಮ್ ಬೇಕಿದ್ರೆ ಕ್ಲೋಸ್ ಮಾಡಿ, ಆಮೇಲೆ ಅಡ್ಡಿಲ್ಲ. ನೀವು ಮೀಟಿಂಗ್ ಇಂದ ಹೊರಗಡೆ ಹೋದಾಗ ಈ ಚಾಟ್ ವಿಂಡೋ ನಿಮಗೆ ಸಿಗುವುದಿಲ್ಲ, ಅದರಿಂದ ಅದನ್ನು ಈಗ ಓಪನ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಅವರು ಪ್ರಶ್ನೆಗಳು ಕೇಳಿರ್ತಾರೆ ನಿಮ್ಮ ಫೀಡ್ಬ್ಯಾಕ್ಗೆ, ಆ ಫೀಡ್ಬ್ಯಾಕ್ ಕೊಡಿ. 3 ದಿವಸದ್ದು ನೀವು ಆಯಾ ದಿವಸದ ಕೊನೆಯಲ್ಲಿ ನಾವು ಫಾರ್ಮ್ ಕೊಡ್ತಾರೆ, ಆ ಫಾರ್ಮ್ ಅಲ್ಲಿ ನಿಮ್ಮ ಅಭಿಪ್ರಾಯ ಕೊಡಬೇಕು. ನಿಮ್ಮ ಏನಾದ್ರು ಪ್ರಶ್ನೆಗಳಿದ್ರೆ ನಾಳೆ ಅದಕ್ಕೆ ನಾನು ತಯಾರಿ ಮಾಡ್ಕೊಂಡು ಹೇಳಲಿಕ್ಕೆ ಸುಲಭ ಆಗ್ತದೆ ನನಗೆ. ಆಮೇಲೆ ಈ ಫೀಡ್ಬ್ಯಾಕ್ ತುಂಬಿಸಿದವರಿಗೆ ಮಾತ್ರ ಸರ್ಟಿಫಿಕೇಟ್, ಫೀಡ್ಬ್ಯಾಕ್ ತುಂಬಿಸದವರಿಗೆ ಸರ್ಟಿಫಿಕೇಟ್ ಇಲ್ಲ ಅಲ್ವಾ ಸರ್? ಹೌದೌದು. ಇನ್ನು ಪ್ರಶ್ನೆಗಳು ನೋಡು ಸರ್. ನಾವು ನುಡಿ ತಂತ್ರಾಂಶವನ್ನು ನಾವು ಬಳಸದೇ ಇದ್ದರೂ ಬೇರೆಯವರು ಕಳಿಸಿದಾಗ ಅದನ್ನು ಯುನಿಕೋಡ್ಗೆ ಬದಲಿಸಬಹುದೇ? ಖಂಡಿತ ಹೌದು. ಈಗಷ್ಟೇ ನಾನು ತೋರಿಸಿದೆ, arvindvk.in ಸಂಕ್ ಅಂತ ಒಂದು ನಾನು ವೆಬ್ಸೈಟ್ ನೋಡಿದೆ. ನೀವು ಅದನ್ನು ಬರೆದಿಟ್ಕೋಬೇಕಿತ್ತು, ಇಲ್ಲಾಂದ್ರೆ ಇಲ್ಲೊಂದು ಇದೆ ಅಲ್ಲಿ ನೋಡಿ. ಇನ್ನೊಂದ್ಸಲ ಅದು ಇದೆಯಾ ನೋಡ್ತೇನೆ. arvindvk.in/ಸಂಕ್ ಅಂತ ಇದೆ, ಅಲ್ಲಿ ನೋಡಿ. ಯುನಿಕೋಡಿಂದ ನಾನ್ ಯುನಿಕೋಡಿಗೆ ಅಥವಾ ನಾನ್ ಯುನಿಕೋಡಿಂದ ಯುನಿಕೋಡಿಗೆ ಎರಡನ್ನು ಕೂಡ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಬದಲಾವಣೆ ಮಾಡಬಹುದು. ಯುನಿಕೋಡ್ ನಲ್ಲಿ ಕನ್ನಡದ ಟೈಪ್ ಮಾಡಿ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡುವುದು ಹೇಗೆ? ಇದು ಗೂಗಲ್ ಟ್ರಾನ್ಸ್ಲೇಟ್ ನಲ್ಲಿ ಇದೆ. ಇದು ಯಾರು M253 ಅವರು ಯಾರು ಗೊತ್ತಿಲ್ಲ, ಬಟ್ ಗೂಗಲ್ ಟ್ರಾನ್ಸ್ಲೇಷನ್ ಅಲ್ಲಿ ಆಗ್ತದೆ. ಆದರೆ ತುಂಬಾ ಚೆನ್ನಾಗಿ ಏನು ಇಲ್ಲ, ಒಂದು ಮಟ್ಟಿಗೆ ಆಗ್ತದೆ, ಮಾಡಬಹುದು. ಯಾರು ಓಪನ್ ಆಗ್ತಿಲ್ಲ ಅಂತ ಹೇಳಿದ್ದಾರೆ, ಬಟ್ ನಾನು ಓಪನ್ ಮಾಡಿ ನೋಡಿದೆ, ಓಪನ್ ಆಗ್ತಾ ಇದೆ.
ತುಂಗಾ ಕಲಿಕೆಗೆ ಕೀಲಿಮಣೆಯ ವಿನ್ಯಾಸ ಇದೆ. ಹೀಗೆಂದ್ರೆ ಇದು ಪ್ರಶ್ನೆನೇ ತಪ್ಪಿದೆ ಇಲ್ಲಿ. ನಾನು ಆಗಲಿಂದ ಅಷ್ಟೊತ್ತಿಂದ ಅದನ್ನೇ ಹೇಳಿದ್ದು, ನೀವು ಫಾಂಟಿಗೂ ಮಾಹಿತಿಗೂ ಲಿಂಕ್ ಮಾಡ್ತಾ ಇದ್ದೀರಾ. ಕೀಲಿಮಣೆ ಯಾವ್ದು ಬೇಕಾದ್ರೂ ಉಪಯೋಗಿಸಬಹುದು, ಫಾಂಟ್ ಯಾವ್ದು ಬೇಕಾದ್ರೂ ಉಪಯೋಗಿಸಬಹುದು. ತುಂಗಾ ಅನ್ನೋದು ಒಂದು ಫಾಂಟು. ಅದರ ಬದಲಿಗೆ ನೀವು ನುಡು ಯುನಿಕೋಡ್, ಬರಹ ಯುನಿಕೋಡ್, ಇಲ್ಲ KR ಚಂದ್ರಶೇಖರ್, KR ಗಿರೀಶ್ ಕಾರ್ನಾಡ್ ಯಾವ್ದು ಬೇಕಾದ್ರೂ ಬಳಸಬಹುದು. ಯಾವ ಕೀಲಿಮಣೆ ಬೇಕಾದ್ರೂ ಬಳಸಬಹುದು. ಕೀಲಿಮಣೆಗಳು ತುಂಬಾ ಇವೆ, ನೀವು ಯಾವ ಕೀಲಿಮಣೆ ಬೇಕಾದ್ರೂ ಬಳಸಬಹುದು. ಇದು ಬಹುಶಃ ತುಂಬಾ ಜನರಿಗೆ ಬೇಸಿಕ್ ಅರ್ಥ ಆಗಿಲ್ಲ ಇನ್ನು ಕೂಡ. ಆ ಸಮಸ್ಯೆ ಇನ್ನೂ ಇದೆ. ಕೀಲಿಮಣೆ ಮತ್ತು ಯುನಿಕೋಡ್ ವ್ಯತ್ಯಾಸ. ಪ್ರೊಫೆಸರ್ ಗಣೇಶ್ ಅವರೇ, ಕೃಪಾ ಗಣೇಶ್ ಅವರೇ, ನೀವು ನಿಮ್ಮ ಹೆಸರು ವಿಳಾಸ ಹಾಕಿದ್ದೀರಿ, ಅದೆಲ್ಲ ನಮಗೆ ಬೇಕಾದ್ದು. ನಿಮ್ಮ ಪ್ರಶ್ನೆ ಇದ್ರೆ ಹೇಳಿ. ನಿಮ್ಮ ಹೆಸರು ವಿಳಾಸಕ್ಕೆ ಆ ಫಾರ್ಮ್ ಇದೆ, ಆ ಫಾರ್ಮ್ ನಲ್ಲಿ ತುಂಬಿ. ಸರ್, ಯುನಿಕೋಡ್ ನಲ್ಲಿ ಎ ಟೈಪಿಂಗ್ ಸರಿಯಾಗಿ ಬರಲ್ಲ, 2-3 ಸಲ ಟೈಪಿಸಬೇಕು, ಏಕೆ? ಇದು ಹೀಗೆ ಪ್ರಶ್ನೆ ಕೇಳಿ ನನಗೆ ಗೊತ್ತಾಗೋದಿಲ್ಲ. ನೀವು ಎಲ್ಲಿ ಮಾಡ್ತಿದ್ದೀರಿ? ಮೊಬೈಲ್ ನಲ್ಲಿ ಮಾಡ್ತಿದ್ದೀರಾ, ಕಂಪ್ಯೂಟರ್ ಅಲ್ಲಿ ಮಾಡ್ತಿದ್ದೀರಾ, ಯಾವ ಕೀಬೋರ್ಡ್ ಮಾಡ್ತಾ ಇದ್ದೀರಿ, ಯಾವ ಅಪ್ಲಿಕೇಶನ್ ಅಲ್ಲಿ ಮಾಡ್ತಾ ಇದ್ದೀರಾ, ವರ್ಡ್ ಅಲ್ಲ, ಬ್ರೌಸರ್ ಅಲ್ಲ, ಎಲ್ಲಿಂತೆಲ್ಲ ಹೇಳಿದ್ರೆ ಸುಮ್ಮನೆ ಆ ಬರೋದಿಲ್ಲ, ಎ ಬರೋದಿಲ್ಲ ಅಂದ್ರೆ ಎಲ್ಲಿ ಬರೋದಿಲ್ಲ, ಹೇಗೆ ಬರೋದಿಲ್ಲ ಅದು ಗೊತ್ತಾಗೋದಿಲ್ಲ. ಪ್ರಶ್ನೆ ಹೆಚ್ಚು ವಿವರ ಬೇಕು. ಸರಿಯಾಗಿ ಇಲ್ಲ ಅಂದ್ರೆ ನನಗೆ ಇಮೇಲ್ ಮಾಡಿ, pavanaj@vishyakannada.com ಇಮೇಲ್ ಮಾಡಿ, ಸಂಪೂರ್ಣ ವಿವರವಾಗಿ. ಸಾಧ್ಯ ಇದ್ದರೆ ಸ್ಕ್ರೀನ್ ಶಾಟ್ ಸಮೇತ ಕಳಿಸಿ, ಆವಾಗ ನಾನು ಸರಿಯಾದ ಪರಿಹಾರ ಕೊಡ್ಬೋದು. ಯುನಿಕೋಡ್ ಬಳಸುವ ವಿಧಾನವನ್ನು ತಾವು ಈಗಾಗಲೇ ವಿಡಿಯೋ ಮಾಡಿದ್ದರೆ ವೀಕ್ಷಿಸಲು ಕಲಿಯಲು ಅವಕಾಶ ಮಾಡಿಕೊಡಿ. ಮಾಡಿಲ್ಲ, ಮಾಡಬೇಕು. ಇಂಡಿಸೈನ್ ತಂತ್ರಾಂಶದಲ್ಲಿ ಯುನಿಕೋಡ್ ಬಳಸುವುದು ಹೇಗೆ ಎಂಬುದನ್ನು ನಾಳೆಯ ದಿನ ದಯವಿಟ್ಟು ತೋರಿಸಿಕೊಡಿ. ನೋಡೋಣ, ಸಾಧ್ಯ ಇದ್ರೆ ಮಾಡ್ತೇನೆ. ನಾನು ಇಂಡಿಸೈನ್ ಇನ್ಸ್ಟಾಲ್ ಮಾಡಿಲ್ಲ, ಅದಕ್ಕೋಸ್ಕರ ಮಾಡ್ಬೇಕೀಗ. ಪ್ರೊಫೆಸರ್ ಕೃಪಾ ಗಣೇಶ್, ಯುನಿಕೋಡ್ ಶಿಷ್ಟಾಚಾರ ಒಂದೇ ಇರಬೇಕಲ್ಲ? ಹೌದು, ಅದನ್ನೇ ನಾನು ಹೇಳಿದ್ದಲ್ಲ. ಯುನಿಕೋಡ್ ಅಂದ್ರೆ ಯೂನಿವರ್ಸಲ್, ಯೂನಿಫಾರ್ಮ್, ಯುನಿಕ್ ಅಂತ ಒಂದೇ ಇರೋದು, ಖಂಡಿತ ಒಂದೇ ಇರೋದು. ಯುನಿಕೋಡ್ ಎರಡಿಲ್ಲ, ಒಂದೇ ಇರೋದು. ಇನ್ಯಾರಾದ್ರೂ ಪ್ರಶ್ನೆ ಇದ್ರೆ ಟೈಪ್ ಮಾಡಿ, ಯಾಕಂದ್ರೆ ನಿಮ್ಮ ಹತ್ರ ಅನ್ಮ್ಯೂಟ್ ಮಾಡಿ ಅಂತ ಹೇಳಿದ್ರೆ ನೀವು ಎಲ್ಲರೂ ಒಟ್ಟಿಗೆ ಅನ್ಮ್ಯೂಟ್ ಮಾಡ್ತಾ ಇದ್ದೀರಾ. ಇಲ್ಲಾಂದ್ರೆ ನೀವು ಕೈ ಎತ್ತಿ, ಯಾರು ಕೈ ಎತ್ತಿದ್ದೀರಾ ಅವರಿಗೆ ಮಾತ್ರ ಪ್ರಶ್ನೆ ಕೇಳಲಿಕ್ಕೆ ನಾನು ಅವಕಾಶ ಕೊಡ್ತೇನೆ. ಉದಾಹರಣೆಗೆ ಯಾರಿದು? ರವಿಶಂಕರ್ ಎಲ್ಲಿದ್ದಾರೆ? ರವಿಶಂಕರ್ ಇದು ಯಾರು? ಸುಪ್ರೀತ್ ಜೈನ್. ಓಕೆ, ಸುಪ್ರೀತ್ ಜೈನ್, ನೀವು ಪ್ರಶ್ನೆ ಕೇಳ್ಬೋದು. ಈಗ ನಾನು ನಿಮಗೆ ಅನ್ಮ್ಯೂಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ಓಕೆ ಸುಪ್ರೀತ್, ಈಗ ನೀವು ಪ್ರಶ್ನೆ ಕೇಳ್ಬೋದು, ಅನ್ಮ್ಯೂಟ್ ಮಾಡಿ. ಇಲ್ಲ, ಅವ್ರು ಹೋಗಿದಾರಾ? ಕೈ ಎತ್ತಿ. ಸುಪ್ರೀತ್ ಅಜಿತ್ ಇಲ್ಲ, ಅವರು ಎಲ್ಲ ಹೋಗಿದ್ದಾರೆ. ಓಕೆ, ನೆಕ್ಸ್ಟ್ ಯಾರು? ಪ್ರಶ್ನೆಗಳು ರವಿಶಂಕರ್. ಇವಾಗಲೇ ಹೇಳಿದೆ ನಾನು ವಿವರವಾಗಿ ಕೇಳಬೇಕು ಅಂತ. ಯಾವುದು ಎಲ್ಲಿಂದ ಎಲ್ಲಿ ಯಾವುದು ಅಂತ ಹೇಳಿದೆ. ಯುನಿಕೋಡ್ ಎ ಬರುವುದಿಲ್ಲ ಅಂತ ಹಾಗೆ ಹೇಳಿದ್ರೆ ನನಗೆ ಅರ್ಥ ಆಗುದಿಲ್ಲ. ನೀವು ಯಾವ ಕೀಬೋರ್ಡ್ ಬಳಸ್ತಾ ಇದ್ದೀರಾ, ಯಾವ ತಂತ್ರಾಂಶ ಸಾಫ್ಟ್ವೇರ್ ಬಳಸ್ತಾ ಇದ್ದೀರಾ, ಕಂಪ್ಯೂಟರ್ನಲ್ಲ ಮೊಬೈಲ್ನಲ್ಲ, ಅದು ಎಲ್ಲವೂ ಹೇಳಬೇಕು. ಸುಮ್ಮನೆ ಕಂಪ್ಯೂಟರ್ ಅಲ್ಲಿ MS ವರ್ಡ್ ಆಗಿ LMS ಸಾಫ್ಟ್ವೇರ್ ಸಮಸ್ಯೆ ಬಂದಿದೆ, ಯಾವ್ದ್ರಿಂದ ಕೀಬೋರ್ಡ್, ಯಾವ ಕೀಬೋರ್ಡ್ ಅಂತ ಹೇಳಿಲ್ಲ ನೀವು. ಸರ್ ನಮಸ್ತೆ, ನಮ್ಮ ಮಾತುಗಳೇ ಕನ್ನಡದಲ್ಲಿ ಟೈಪ್ ಮಾಡಲು ಸಾಧ್ಯತೆ ಇದೆಯೇ? ಇದೆ ಅರುಣ್ ಕುಮಾರ್ ಅವರೇ, ಸಾಧ್ಯತೆ ಇದೆ. ನಾನು ಆವಾಗಲೇ ಹೇಳಿದೆ, ಧ್ವನಿಯಿಂದ ಪಠ್ಯಕ್ಕೆ ಬದಲಾವಣೆ. ಮೊಬೈಲ್ ನಲ್ಲಿ ಆದರೆ ಅದೊಂದು ಸಾಫ್ಟ್ವೇರ್ ಇದೆ, ವಾಯ್ಸ್ ನೋಟ್ಸ್ ಅಂತ. ನಾನು ನೋಡ್ಬೇಕು, ಟೈಮ್ ಇದ್ರೆ ತೋರಿಸ್ತೇನೆ. ಇನ್ನೇನಾದ್ರು ಪ್ರಶ್ನೆ ಇಲ್ಲ ಅಂತಾರೆ ತೋರಿಸ್ತೇನೆ, ಅದನ್ನೇ ತೋರಿಸಬಹುದು. ಈಗ ನಾಳೆ ಮತ್ತು ನಾಡಿದ್ದು ನಾನು ಒಂದು ವಿಕಿಪೀಡಿಯಾ ಅಂದ್ರೆ ಏನು ಅಂತ ಹೇಳ್ತೇನೆ. ಆಮೇಲೆ ಶಿಕ್ಷಣದಲ್ಲಿ ಮಾಹಿತಿ ತಂತ್ರಜ್ಞಾನವನ್ನು ಹೇಗೆ ಬಳಸಬಹುದು ಅಂತ ಹೇಳ್ತೇನೆ. ಕೊನೆಯ ದಿವಸದಲ್ಲಿ ಕನ್ನಡದ ಬುಕ್, ಆಡಿಯೋ ಬುಕ್ ಮತ್ತೆ ಡಿಜಿಟೈಸೇಷನ್ ಮಾಡೋದು ಹೇಗೆ, ಅಂದ್ರೆ OCR ಮಾಡೋದು ಹೇಗೆ, ಆಡಿಯೋ ಬುಕ್ ಅಂದ್ರೆ ಏನು, ಅದು ಇತ್ಯಾದಿ ಎಲ್ಲ ಕೊನೆಯ ದಿವಸ ಹೇಳ್ತೇನೆ, ತೋರಿಸ್ತೇನೆ.